ನಮಸ್ತೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಶ್ರೀಧರ್ ಬಿರಾದರ್. ಈಗ ಮುಂದಿನ ದಿನಗಳಲ್ಲಿ PC ಮತ್ತು PSI ಎಕ್ಸಾಮ್ಸ್ ಇರೋದರಿಂದ ನಾನು ಒಂದಿಷ್ಟು ಪ್ರಮುಖ ಪ್ರಶ್ನೆಗಳನ್ನು ತಗೊಂಡು ಬಂದಿದ್ದೀನಿ. ನಿರೀಕ್ಷಿತ ಪ್ರಶ್ನೆಗಳು ಎಕ್ಸಾಮ್ಸಲ್ಲಿ ಇದನ್ನು ನಿರೀಕ್ಷೆ ಮಾಡ್ಬೋದು. ಯಾಕಂದರೆ ಭಾಳಷ್ಟು ಹಳೆ ಕ್ವಶನ್ ಪೇಪರ್ಸ್ಗಳನ್ನು ನಾನು ರೆಫರ್ ಮಾಡಿ ಒಂದಿಷ್ಟು ಪ್ರಮುಖವಾದಂಥ ಪ್ರಶ್ನೆಗಳನ್ನು ತೊಗೊಂಡು ಬಂದಿದ್ದೀನಿ. ವಿಲ್ ಡಿಸ್ಕಸ್ ದೆಮ್. ಲೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಕ್ವಶನ್, ಜವಾಹರ್ಲಾಲ್ ನೆಹರು ಯಾವ ಪತ್ರಿಕೆಗೆ ಸಂಬಂಧಿಸಿದ್ದರು ಅಂತಿದೆ. ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನೀವು ಆನ್ಸರ್ ಮಾಡ್ಬೋದು. ಜಸ್ಟ್ ನೋಡ್ತಾ ಹೋಗಿ, ಇಲ್ಲ ನಾನು ನಿಮಗೆ ಗೊತ್ತಿದ್ದರೆ ಆನ್ಸರ್ ಮಾಡ್ಬೋದು, ಇಲ್ಲಾಂದರೆ ನಾನು ಹೇಳ್ತಾ ಹೋಗ್ತೀನಿ. ಜವಾಹರ್ಲಾಲ್ ನೆಹರು ಯಾವ ಪತ್ರಿಕೆಗೆ ಸಂಬಂಧಿಸಿದ್ದರು ಅಂದರೆ ಕೊಟ್ಟಿರುವ ಪ್ರಶ್ನೆಗೆ ಆನ್ಸರ್ ನೋಡ್ರಿ, ಸಿ, ನ್ಯಾಷನಲ್ ಹೆರಾಲ್ಡ್. ರೈಟ್. ಯಾಕಂದರೆ ಯಂಗ್ ಇಂಡಿಯಾ ಮಹಾತ್ಮ ಗಾಂಧೀಜಿಗೆ ಸಂಬಂಧಪಟ್ಟಿದೆ. ಕೇಸರಿ ಅನ್ನೋದು ಬಾಲಗಂಗಾಧರ್ ತಿಲಕರಿಗೆ ಸಂಬಂಧಪಟ್ಟಿದೆ. ಮರಾಠಿ ಭಾಷೆಯಲ್ಲಿ ಬರ್ತಾ ಇತ್ತು ಕೇಸರಿ ಅನ್ನೋದು. ನೆಕ್ಸ್ಟ್ ಹರಿಜನ್ ಅನ್ನೋದು ಕೂಡ ಗಾಂಧೀಜಿಗೆ ಸಂಬಂಧಪಟ್ಟಿದೆ. ಹೀಗಾಗಿ ನ್ಯಾಷನಲ್ ಹೆರಾಲ್ಡ್ ಜವಾಹರ್ಲಾಲ್ ನೆಹರು ಅವರಿಗೆ ಸಂಬಂಧಪಟ್ಟಿರುವಂಥದ್ದು. ನ್ಯಾಷನಲ್ ಹೆರಾಲ್ಡ್ ದಿ ಅಸೋಸಿಯೇಟೆಡ್ ಜನರಲ್ಸ್ ಲಿಮಿಟೆಡ್ ಪ್ರಕಟಿಸಿದ ಭಾರತೀಯ ಪತ್ರಿಕೆ. ಇದನ್ನು ಸ್ವಾತಂತ್ರ್ಯವನ್ನು ಗಳಿಸುವ ಸಾಧನವಾಗಿ ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು 1938ರಲ್ಲಿ ಸ್ಥಾಪಿಸಿದರು. ಮುಂದೆ 1942ರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಸಂದರ್ಭದಲ್ಲಿ ಇದನ್ನು ಬ್ರಿಟಿಷ್ ಸರ್ಕಾರ ನಿಷೇಧಿಸಿತು. ಈಗಲೂ ಇದೆ ಈ ಪತ್ರಿಕೆ. ಇದೇ ಪತ್ರಿಕೆ ವಿಷಯಕ್ಕೆ ಸೋನಿಯಾ ಗಾಂಧಿ ಅವ್ರ ಮೇಲೆ ಹಿಂಗೇನೋ ಕೇಸ್ ಆಗಿತ್ತು ಇತ್ತೀಚೆಗೆ. ಆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಈಗಲೂ ಕೂಡ ಅಸ್ತಿತ್ವದಲ್ಲಿ ಇದೆ. ಅದು ಸ್ವಲ್ಪ ಕಾಂಟ್ರವರ್ಸಿ ಇದೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಅಸ್ಪೃಶ್ಯತೆ ಅಪರಾಧಗಳು ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಅಂಗೀಕರಿಸಲಾಯಿತು ಅಂತಿದೆ. ಆನ್ಸರ್ ಮಾಡ್ತೀರಾ? ಟ್ರೈ ಮಾಡಿ ನೋಡೋಣ. 1942, 1947, 1950, 1955. ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಆನ್ಸರ್ ನೋಡ್ರಿ, ಡಿ, 1955 ಅಸ್ಪೃಶ್ಯತೆ ಅಪರಾಧಗಳ ಕಾಯ್ದೆಯನ್ನು ಅಂಗೀಕರಿಸಲಾಯಿತು. ಒಂದು 2-3 ಕಾಯ್ದೆಗಳು ನೆನಪಿಟ್ಕೊಳ್ಳಿ. 1976ರಲ್ಲಿ ಜೀತ ಪದ್ಧತಿ ನಿಷೇಧ ಕಾಯ್ದೆ ಬಂದಿದೆ, ನೆನ್ಪಿಟ್ಕೊಳ್ಳಿ. ಅಥವಾ ಬಲವಂತದ ದುಡಿಮೆ ಅಂತಲೂ ಕರಿತೀವಿ. ಜೀತ ಪದ್ಧತಿ ನಿಷೇಧ ಕಾಯ್ದೆ ಬಂದಿದೆ. ನೆಕ್ಸ್ಟ್ 1986ರಲ್ಲಿ ಬಾಲಕಾರ್ಮಿಕ ನಿಷೇಧ ಕಾಯ್ದೆ. ಇಂಥ ಒಂದಿಷ್ಟು ಕಾಯ್ದೆಗಳಿದ್ದಾವೆ. ಇಂಥವೆಲ್ಲ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಇಲ್ಲಿ ಜಸ್ಟ್ 3 ನೆನ್ಪಿಟ್ಕೊಳ್ಳಿ. ಅಸ್ಪೃಶ್ಯತೆ ನಿವಾರಣಾ ಕಾಯ್ದೆ 1955. ನೆಕ್ಸ್ಟು ಜೀತ ಪದ್ಧತಿ ನಿಷೇಧ ಕಾಯ್ದೆ 1976. ಆಮೇಲೆ ಬಾಲಕಾರ್ಮಿಕ ನಿಷೇಧ ಕಾಯ್ದೆ 1986. ಓಕೆ, ಆಲ್ ರೈಟ್, ಮುಂದೆ ಹೋಗೋಣ. ಕರ್ನಾಟಕ ರಾಜ್ಯ ಸರ್ಕಾರ ತೃತೀಯ ಲಿಂಗಿಗಳಿಗೆ ಸರ್ಕಾರಿ ಉದ್ಯೋಗದಲ್ಲಿ ಎಷ್ಟು ಪ್ರಮಾಣ ಮೀಸಲಾತಿ ಪ್ರಕಟಿಸಿದೆ? ಎಷ್ಟು ಪ್ರಮಾಣ ಮೀಸಲಾತಿ ಪ್ರಕಟಿಸಿದೆ ಅಂತಿದೆ. ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಆನ್ಸರ್ ನೋಡ್ರಿ, 1%. ಆನ್ಸರ್ ಸಿ. ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರ ತೃತೀಯ ಲಿಂಗಿಗಳಿಗೆ, ಮಂಗಳಮುಖಿಯರು ಅಂತ ಕರಿತೀವಿ, ಅವರಿಗೆ ಇನ್ಮೇಲೆ ಸರ್ಕಾರಿ ಉದ್ಯೋಗದಲ್ಲಿ 1% ಮೀಸಲಾತಿಯನ್ನು ಘೋಷಿಸಲಾಗಿದೆ. ಒಳ್ಳೆ ಖುಷಿ ವಿಚಾರ. ಯಾಕಂದರೆ ಅವ್ರಿಗೂ ಕೂಡ ಒಂದು ಸರ್ಕಾರ ಗುರುತಿಸ್ತಾ ಇದೆ, ಮರ್ಯಾದೆ ಕೊಡ್ತಾ ಇದೆ ಅಂತ. ಯಾಕಂದರೆ ಸಮಾಜದಲ್ಲಿ ಅವರಿಗೆ ಭಾಳಷ್ಟು ಅಪಮಾನಗಳು ಜಾಸ್ತಿ. ಆದರೆ ಸರ್ಕಾರದಿಂದಲೇ ಶುರುವಾಗಿದೆ, ಅವರನ್ನು ಕೂಡ ಗುರುತಿಸ್ತಾ ಇದ್ದಾರೆ. ದಟ್ ಈಸ್ ವೆರಿ ಗುಡ್ ನ್ಯೂಸ್. ದೇಶದಲ್ಲಿಯೇ ಮೊದಲ ಬಾರಿಗೆ ಪ್ರತ್ಯೇಕವಾಗಿ ಕೃಷಿ ಬಜೆಟ್ ಮಂಡಿಸಿದ ರಾಜ್ಯದ ಮುಖ್ಯಮಂತ್ರಿ ಅಂತ ಕ್ವಶನ್ ಕೇಳಿದೆ. ಆನ್ಸರ್ ನೋಡಿ, ಮಾಡ್ತೀರಾ ಆನ್ಸರು? ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ನೋಡಿ, BS ಯಡಿಯೂರಪ್ಪನವರು 2011ರಲ್ಲಿ ನಮ್ಮ ದೇಶದ ಮೊಟ್ಟ ಮೊದಲ ಕೃಷಿ ಬಜೆಟ್, ಅಂದರೆ ರೈತರಿಗೋಸ್ಕರ ಕೃಷಿ ಬಜೆಟನ್ನು ಮಂಡಿಸಿದ ಏಕೈಕ ಮುಖ್ಯಮಂತ್ರಿ ಯಡಿಯೂರಪ್ಪನವರು, BS ಯಡಿಯೂರಪ್ಪನವರು. ಇತ್ತೀಚೆಗೆ ಉಡುಪಿ ಜಿಲ್ಲೆಯ ಕೈಲಕೇರಿಯಲ್ಲಿ ಯಾವ ವಂಶಸ್ಥರ ಕಾಲದ ಶಿಲಾಶಾಸನ ಪತ್ತೆಯಾಗಿದೆ? ಆನ್ಸರು ವಿಜಯನಗರ, ಚಾಲುಕ್ಯರು, ಕದಂಬ, ರಾಷ್ಟ್ರಕೂಟರಂತಿದೆ. ಇದಕ್ಕೆ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ನೋಡಿ, ವಿಜಯನಗರ ನೋಡ್ರಿ. ವಿಜಯನಗರದ ವಂಶಸ್ಥರ ಕಾಲದ ಶಿಲಾಶಾಸನ ಇತ್ತೀಚೆಗೆ ಉಡುಪಿ ಜಿಲ್ಲೆಯ ಕೈಲಕೆರೆಯಲ್ಲಿ ನಾವು ನೋಡ್ತೇವೆ. ರಾಜ್ಯದಲ್ಲಿನ ಯಾವ ಹುಲಿ ಸಂರಕ್ಷಣಾ ಧಾಮ ಇತ್ತೀಚೆಗೆ ಹೊಸ ಲೋಗೋ ಅಳವಡಿಸಿಕೊಂಡಿತು ಅಂತಿದೆ. ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ, ಆನ್ಸರ್ ಗೆಸ್ ಮಾಡ್ತೀರಾ? ಓಕೆ, ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ನೋಡಿ, ನಾಗರಹೊಳೆ ಅಥವಾ ರಾಜೀವ್ ಗಾಂಧಿ ಅಂತ ಕರಿತೀವಿ. ರಾಜೀವ್ ಗಾಂಧಿ ಅಥವಾ ನಾಗರಹೊಳೆ ಕೊಡಗು ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ನೋಡ್ತೇವೆ. ಇದೇನಾಗಿದೆ, ಲೋಗೋ ಚೇಂಜ್ ಮಾಡಿದೆ, ಹೊಸದು ಲೋಗೋ ಇಲ್ಲಿದೆ ನೋಡ್ರಿ, ತೋರಿಸ್ತೀನಿ ನೋಡ್ರಿ.
ನಾಗರಹೊಳೆ, ನಾಗರಹೊಳೆ ಟೈಗರ್ ರಿಸರ್ವ್. ಈ ಕಡೆ ಹುಲಿ ಇದೆ, ಈ ಕಡೆ ಆನೆ ಇದೆ, ಆನೆ ಇದೆ. ಇದು ಹೊಸ ಲೋಗೋ ಅಳವಡಿಸ್ಕೊಂಡಿದೆ, ನೆನ್ಪಿಟ್ಕೊಳ್ಳಿ. ಕರೆಂಟ್ ಅಫೇರ್ಸ್ ಗ್ಯಾರಂಟಿ ಕ್ವಶನ್ ಇದೆ. ವಿಶ್ವ ಆರೋಗ್ಯ ಸಂಸ್ಥೆ ಇತ್ತೀಚೆಗೆ ಏಷ್ಯಾದ ಯಾವ ದೇಶವನ್ನ ಮಲೇರಿಯಾ ಮುಕ್ತ ಎಂದು ಘೋಷಿಸಲಾಗಿದೆ? ವಿಶ್ವ ಆರೋಗ್ಯ ಸಂಸ್ಥೆ ಇತ್ತೀಚೆಗೆ ಏಷ್ಯಾದ ಯಾವ ದೇಶವನ್ನ ಮಲೇರಿಯಾ ಮುಕ್ತ ಎಂದು ಘೋಷಿಸಲಾಗಿದೆ? ಈ ಪ್ರಶ್ನೆಗೆ ಉತ್ತರ ಚೀನಾ. ನೋಡಿ, ಚೀನಾ. ಆನ್ಸರು ಚೀನಾ. ಭಾರತ ಇನ್ನೂ ಮಲೇರಿಯಾ ಮುಕ್ತ ಆಗಿಲ್ಲ. ಭಾರತ ಏನಿದ್ರು ಬರೀ ಪೋಲಿಯೋ ಮುಕ್ತವಾಗಿದೆ, ಮಲೇರಿಯಾ ಮುಕ್ತ ಆಗಿಲ್ಲ. ಆದರೆ ಚೀನಾ ಇತ್ತೀಚೆಗೆ ಮಲೇರಿಯಾ ಮುಕ್ತ ಆಗಿದೆ. ಸುದ್ದಿಯಲ್ಲಿದ್ದ ತಾಲ್ ಸಕ್ರಿಯ ಜ್ವಾಲಾಮುಖಿ ಯಾವ ದೇಶದಲ್ಲಿದೆ? ತಾಲ್ ಸಕ್ರಿಯ ಜ್ವಾಲಾಮುಖಿ ಯಾವ ದೇಶದಲ್ಲಿದೆ ಅಂದ್ರೆ ಇದಕ್ಕೆ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಆನ್ಸರು ಸಿ, ಫಿಲಿಪೈನ್ಸ್. ನೋಡ್ರಿ, ಸಿ ಆನ್ಸರ್, ಫಿಲಿಪೈನ್ಸ್ ದೇಶದಲ್ಲಿ ನಾವು ನೋಡ್ತೇವೆ. ನೆಕ್ಸ್ಟ್, ರುಗೋ ಸುರುಳಿ ರೋಗ ರಾಜ್ಯದಲ್ಲಿ ಯಾವ ಬೆಳೆಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದೆ? ಇದು ಗ್ಯಾರಂಟಿ ಕ್ವಶನ್. ಇದು ನೀವು ನಿರೀಕ್ಷೆ ಮಾಡಬಹುದು ನೋಡ್ರಿ. ನೆಕ್ಸ್ಟ್ PCPSI ಗ್ಯಾರಂಟಿ ಕ್ವಶನ್ ಇದು. ಓಕೆ, ಆನ್ಸರ್ ಗೊತ್ತಿದೆ ಅನ್ಕೊಂತೀನಿ. ಬಹಳ ಜನ ಆನ್ಸರ್ ಮಾಡಿದಾರೆ ಅನ್ಕೋತೀನಿ. ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಆನ್ಸರ್ ನೋಡ್ರಿ, ತೆಂಗು ಮತ್ತು ಅಡಿಕೆ. ಬಿ ಆನ್ಸರ್. ತೆಂಗು ಮತ್ತು ಅಡಿಕೆಗೆ ರುಗೋ ಸುರುಳಿ ರೋಗ ಹತ್ಕೊಂಡಿದೆ. ನಮ್ಮ ತುಮಕೂರು, ಆ ಕಡೆ ಹಾಸನ್ನು, ಚಿತ್ರದುರ್ಗ ಅಲ್ಲೆಲ್ಲ ಬಹಳಷ್ಟು ತೆಂಗು ಮತ್ತು ಅಡಿಕೆ ಬೆಳೆಗಳನ್ನು ನಾಶ ಮಾಡಿದೆ ರುಗೋ ಸುರುಳಿ ರೋಗ. ಮೀರಾಬಾಯಿ ಚಾನು ಈ ಕೆಳಗಿನ ಯಾವ ಪದಕ ಪಡೆದಿದ್ದಾರೆ? ಮೀರಾಬಾಯಿ ಚಾನು ಈ ಕೆಳಗಿನ ಯಾವ ಪದಕ ಪಡೆದಿದ್ದಾರೆ ಅಂತ ಬಂದರೆ ಕೊಟ್ಟಿರುವ ಪ್ರಶ್ನೆಗೆ ಆನ್ಸರು ಬೆಳ್ಳಿ. 2020ರ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಬೆಳ್ಳಿ ಪದಕ ಪಡ್ಕೊಂಡಿದ್ದಾರೆ. ಅದು ವೇಟ್ ಲಿಫ್ಟಿಂಗ್. ಸೊ 49 kg ವಿಭಾಗದಲ್ಲಿ, 49 kg ವಿಭಾಗದಲ್ಲಿ ವೇಟ್ ಲಿಫ್ಟಿಂಗ್, ತೂಕ ಎತ್ತೋದ್ರಲ್ಲಿ ಬೆಳ್ಳಿಯನ್ನು ಪಡ್ಕೊಂಡಿದ್ದಾರೆ ಮೀರಾಬಾಯಿ ಚಾನು. ಅವರು ಮಣಿಪುರ ರಾಜ್ಯದವರು. ಭಾರತ ಸರ್ಕಾರ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅನ್ನ ಎಷ್ಟು ವರ್ಷದವರೆಗೆ ವಿಸ್ತರಿಸಿದೆ? ಸ್ಟ್ಯಾಂಡ್ ಅಪ್ ಇಂಡಿಯಾ ನಿಮಗೆ ಗೊತ್ತಿರಲಿ, ಸ್ಟ್ಯಾಂಡ್ ಅಪ್ ಇಂಡಿಯಾನ ಕಾರ್ಯಕ್ರಮ ಸ್ಟಾರ್ಟ್ ಆಗಿದ್ದು 2016ನೇ ಇಸ್ವಿಯಲ್ಲಿ. ಇದರ ಉದ್ದೇಶ ಏನಪ್ಪಾ ಅಂದ್ರೆ SC ಸಮುದಾಯ, ST ಸಮುದಾಯ ಮತ್ತು ವುಮೆನ್ ಮಹಿಳೆಯರಿಗೆ ಅವರ ಸ್ವಂತ ಕಾಲ ಮೇಲೆ ಇದ್ಕೊಳ್ಳೋಕೆ, ಅವರಿಗೆ ಒಂದು ಉದ್ಯೋಗ ಸೃಷ್ಟಿ ಮಾಡ್ಕೊಳ್ಳೋಕೆ ಸರ್ಕಾರ ಸಹಾಯ ಮಾಡೋದು, ಲೋನ್ ಕೊಡೋದು, ಈ ಥರ ಮಾಡೋದು. ಆಂಟ್ರಪ್ರಿನರ್ಶಿಪ್ ಅಂತ ಕರಿತೀವಿ. ಮಹಿಳೆ, SC ST ಸಮುದಾಯಗಳಲ್ಲಿ ಆಂಟ್ರಪ್ರಿನರ್ಶಿಪ್, ಉದ್ಯೋಗವನ್ನು ಸೃಷ್ಟಿ, ಅವರೇ ಉದ್ಯೋಗ ಸೃಷ್ಟಿ ಮಾಡಲಿ, ಅವರೇ ಆಂಟ್ರಪ್ರಿನರ್ ಆಗಲಿ ಅಂತೇಳಿ ಈ ಕಾರ್ಯಕ್ರಮ ತಗೊಂಡು ಬಂದಿದ್ದಾರೆ. ಈಗ ಅದನ್ನು 2025ರವರೆಗೂ ವಿಸ್ತರಿಸಲಾಗಿದೆ. 2025ರವರೆಗೂ ಈ ಕಾರ್ಯಕ್ರಮ ಇನ್ನೂ ಚಾಲ್ತಿಯಲ್ಲಿರುತ್ತೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ DDCC1 ಯಾವ ಬೆಳೆಯ ತಳಿ? ಯಾವ ಬೆಳೆಯ ತಳಿ ಗೊತ್ತಿದೆಯಾ? ಯಾರಿಗಾದ್ರೂ ಆನ್ಸರ್ ಗೊತ್ತಿದೆಯಾ? ಓಕೆ, ಇಲ್ಲಿ ಕೊಟ್ಟಿರೋ ಪ್ರಶ್ನೆಗೆ ಆನ್ಸರ್ ನೋಡ್ರಿ, ಸಿ, ಹತ್ತಿ. ಇದು ಕಲರ್ಫುಲ್ ಆಗಿರ್ತೈತಿ. ಕೆಂಪು ಹತ್ತಿ, ಹಳದಿ ಹತ್ತಿ, ಹಸಿರು ಹತ್ತಿ, ಒಟ್ಟು ಕಲರ್ಫುಲ್ ಆಗಿ ಕಲರ್ ಹತ್ತಿ ಇರ್ತೈತಿ. ಅದಕ್ಕೆ ನಾವು ಈ ಒಂದು ತಳಿಯನ್ನ ಸುದ್ದಿಯಲ್ಲಿದೆ. ಈಗ ಭಾರತದಲ್ಲಿ ಇದನ್ನು ತೊಗೊಂಡು ಬರಬೇಕು, ಭಾರತದಲ್ಲಿ ಮಾಡ್ಬೇಕಂತೆಲ್ಲ ಇತ್ತೀಚೆಗೆ ಡಿಸ್ಕಷನ್ ಆಗ್ತಿದೆ. ಬಟ್ ಹತ್ತಿ ತಳಿ ಅಂತ ನೆನ್ಪಿಟ್ಕೊಳ್ಳಿ. ಇದ್ಯಾವ ತಳಿ ರೀ? NC37. NC37 ಬಗ್ಗೆ ಗೊತ್ತಿದೆಯಾ? ಭತ್ತದ ತಳಿ ನೇತ್ರ. NC37 ನೋಡಿದಿರ? ಕಿರಾತಕ ಫಿಲ್ಮ್. ನೋಡಿದ್ರೆ ಗೊತ್ತಿರ್ತೈತಿ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ದೇಶದ ಮೊದಲ ಹಸಿರು ಕೈಗಾರಿಕಾ ನಗರ ಎಂಬ ಹಿರಿಮೆಗೆ ಪಾತ್ರವಾಗಿದೆ? ಗ್ರೀನ್ ಇಂಡಸ್ಟ್ರಿಯಲ್ ಸಿಟಿ ಅಂತ ಕರಿತೀವಿ. ಗ್ರೀನ್ ಇಂಡಸ್ಟ್ರಿಯಲ್ ಸಿಟಿ. ಓಕೆ, ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ನೋಡ್ರಿ, ಕಾಂಡ್ಲಾ ಎಲ್ಲಿ ಬರುತ್ತೆ? ಗುಜರಾತ್ ಅಲ್ಲಿ ಬರುತ್ತೆ. ಸೊ ಗುಜರಾತ್ ಅಲ್ಲಿ ಬರುವಂತ ಕಾಂಡ್ಲಾವನ್ನ ದೇಶದ ಮೊದಲ ಹಸಿರು ಕೈಗಾರಿಕಾ ನಗರ ಎಂಬ ಹಿರಿಮೆಗೆ ಪಾತ್ರವಾಗಿದೆ. ಆಮೇಲೆ ಕಾಂಡ್ಲಾ ಬಂದರ್ ಇದೆಯಲ್ಲ, ಗುಜರಾತ್ ಅಲ್ಲಿ ಕಾಂಡ್ಲಾ ಬಂದರ್ ಇದೆ. ಅದಕ್ಕೊಂದು ಹೊಸ ಹೆಸರಿಟ್ಟಿದ್ದಾರೆ, ದೀನ್ ದಯಾಳ್ ಉಪಾಧ್ಯಾಯ. ನೆನ್ಪಿಟ್ಕೊಳ್ಳಿ, ದೀನ್ ದಯಾಳ್ ಉಪಾಧ್ಯಾಯ ಅಂತ ಕರೀತಾರೆ. ದೀನ್ ದಯಾಳ್ ಉಪಾಧ್ಯಾಯ ಬಂದರು ಅಂತ ಕರೀತಾರೆ. ಪೆಗಾಸಸ್ ಯಾವ ದೇಶದ ಸೈಬರ್ ಸಂಸ್ಥೆ ಅಭಿವೃದ್ಧಿಪಡಿಸಿದ ಬೇಹುಗಾರಿಕಾ ಸಾಫ್ಟ್ವೇರ್ ಆಗಿದೆ? ಪೆಗಾಸಸ್ ಯಾವ ದೇಶದ ಸೈಬರ್ ಸಂಸ್ಥೆ ಅಭಿವೃದ್ಧಿಪಡಿಸಿದ ಬೇಹುಗಾರಿಕಾ ಸಾಫ್ಟ್ವೇರ್ ಆಗಿದೆ ಅಂದರೆ ಕೊಟ್ಟಿರುವ ಪ್ರಶ್ನೆಗೆ ಆನ್ಸರ್ ನೋಡ್ರಿ, ಇಸ್ರೇಲ್ ದೇಶ. ಡಿ ಆನ್ಸರ್. ರವಿಕುಮಾರ್ ದಹಿಯಾ ಇವರು ಯಾವ ಆಟಕ್ಕೆ ಪ್ರಸಿದ್ಧಿ ಪಡೆದಿದ್ದಾರೆ? ರವಿಕುಮಾರ್ ದಹಿಯಾ
ರವಿಕುಮಾರ್ ದಹಿಯಾ ಯಾವ ಆಟಕ್ಕೆ ಬಹಳ ಪ್ರಸಿದ್ಧಿ ಪಡೆದಾರಂದ್ರೆ ಕುಸ್ತಿ ಪ್ಲೇಯರ್. ಇವರು ಕೂಡ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ 2020 ಟೋಕಿಯೋ ಒಲಿಂಪಿಕ್ ಅಲ್ಲಿ ಬೆಳ್ಳಿ 55 kg ವಿಭಾಗದಲ್ಲಿ ರವಿಕುಮಾರ್ ದಹಿಯಾ ಕುಸ್ತಿ ಆಟದಲ್ಲಿ ಬೆಳ್ಳಿ ಪದಕವನ್ನು ಗೆದ್ದುಕೊಂಡು ಬಂದಿದ್ದಾರೆ. ನೆಕ್ಸ್ಟ್, ಭಾರತದ ಪುರುಷರ ಹಾಕಿ ತಂಡ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಯಾವ ತಂಡವನ್ನು ಸೋಲಿಸಿ ಕಂಚಿನ ಪದಕ ಪಡೆದಿದ್ದಾರೆ? ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ನೋಡ್ರಿ, ಜರ್ಮನಿಯನ್ನು ಸೋಲಿಸಿ ಭಾರತ ಕಂಚಿನ ಪದಕ ಬಹಳ ವರ್ಷಗಳ ನಂತರ, ಸುಮಾರು 40-45 ವರ್ಷಗಳ ನಂತರ ಒಲಿಂಪಿಕ್ಸ್ ಅಲ್ಲಿ ನಾವು ಪದಕ ಗೆದ್ದಿದ್ದು. ಬಹಳ ವರ್ಷಗಳ ನಂತರ ಭಾರತ ಜರ್ಮನಿಯನ್ನು ಸೋಲಿಸಿ ನಾವು ಕಂಚಿನ ಪದಕ ತಗೊಂಡು ಬಂದ್ವಿ. ಹಾಗಾದರೆ ಈ ಒಂದು 2020 ಟೋಕಿಯೋದಲ್ಲಿ ಚಿನ್ನದ ಪದಕ ಗೆದ್ದ ರಾಷ್ಟ್ರ ಯಾವುದಂತ ಕೇಳ್ತಾನೆ, ಬೆಲ್ಜಿಯಂ. ಚಿನ್ನದ ಪದಕ ಗೆದ್ದ ಹಾಕಿ ತಂಡ ಬೆಲ್ಜಿಯಂ. ಬಜರಂಗ್ ಪೂನಿಯಾ ಎಷ್ಟು ಕೆಜಿ ಫ್ರೀ ಸ್ಟೈಲ್ ವಿಭಾಗದಲ್ಲಿ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕ ಪಡೆದಿದ್ದಾರೆ? ಆನ್ಸರ್ ಮಾಡಿದ್ರ? ಬಹಳ ಜನ ಕರೆಕ್ಟ್ ಆನ್ಸರ್ ಮಾಡಿದ್ರೆ ಅಂತ ಅನ್ಕೊಂತೇನೆ. 65 kg ನೋಡ್ರಿ, 65 kg ನೋಡಿ. ಇವರು ಬಜರಂಗ್ ಪೂನಿಯಾ ಎಷ್ಟು ಕೆಜಿ ಫ್ರೀ ಸ್ಟೈಲ್, ಸೊ ಕುಸ್ತಿ ವಿಭಾಗದಲ್ಲಿ ಇವರು 65 kg ವಿಭಾಗದಲ್ಲಿ ಕಂಚಿನ ಪದಕವನ್ನು ಗೆದ್ದುಕೊಂಡು ಬಂದಿದ್ದಾರೆ. ಓಕೆ. ಕೇಂದ್ರ ಸರ್ಕಾರ ರಾಜೀವ್ ಗಾಂಧಿ ಖೇಲ್ ರತ್ನ ಪುರಸ್ಕಾರವನ್ನ ಯಾರ ಹೆಸರಿನಲ್ಲಿ ಹೊಸದಾಗಿ ನಾಮಕರಣ ಮಾಡಿದೆ? ಬಹಳ ಸಿಂಪಲ್ ಕ್ವಶನ್. ಇದನ್ನು ಕೂಡ ಕ್ವಶನ್ ಬರೋ ಚಾನ್ಸಸ್ ತುಂಬಾನೇ ಇದೆ. ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಆನ್ಸರ್ ನೋಡ್ರಿ, ಡಿ, ಧ್ಯಾನ್ ಚಂದ್. ಮೇಜರ್ ಧ್ಯಾನ್ ಚಂದ್ ಅವ್ರ ಹೆಸರಿಟ್ಟಿದ್ದಾರೆ. ರಾಜೀವ್ ಗಾಂಧಿ ಹೆಸರು ತೆಗೆದೀಗ ಧ್ಯಾನ್ ಚಂದ್, ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಅಂತ ಕರೀತಾರೆ ಇನ್ಮೇಲೆ. 2021ರಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು GI ಜಾಗ್ರಫಿಕಲ್ ಇಂಡಿಕೇಶನ್ ಅಂತ ಕರಿತೀವಿ, GI ಟ್ಯಾಗ್ ಮಾನ್ಯತೆ ಪಡೆದಿದೆ? ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಆನ್ಸರ್ ಮಾಡಿದರೆ ಅನ್ಕೊಂಡಿದ್ದೀನಿ. ಕೊಟ್ಟಿರುವ ಪ್ರಶ್ನೆಗೆ ಆನ್ಸರ್ ಗುಚ್ಚೆ ಅಣಬೆ ಅಂತ ಬರುತ್ತೆ, J&K. ಸೊ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡು ಬರುತ್ತೆ ಇದು ಗುಚ್ಚೆ ಅಣಬೆ. ಅಣಬೆ ಅಂದ್ರೆ ಮಶ್ರೂಮ್, ಮಶ್ರೂಮ್ ನಾಯಿಕೊಡೆ ಅಂತ ಕರಿತೀವಿ ನಾವು, ಲೋಕಲ್ ಅಲ್ಲಿ ನಾಯಿಕೊಡೆ ಅಂತ ಕರಿತೀವಿ. ಸೊ ಈ ಗುಚ್ಚೆ ಅಣಬೆಗೆ 2021ರಲ್ಲಿ GI ಟ್ಯಾಗ್ ಮಾನ್ಯತೆ ಸಿಕ್ಕಿದೆ. ಪ್ರಸ್ತುತ ಎಷ್ಟು ಸ್ಥಳಗಳು ಭಾರತದ ಯುನೆಸ್ಕೋ ಪಟ್ಟಿಗೆ ಸೇರಿವೆ? ಪ್ರಸ್ತುತ ಎಷ್ಟು ಸ್ಥಳಗಳು ಯುನೆಸ್ಕೋ ಪಟ್ಟಿಗೆ ಸೇರಿವೆ ಅಂತ ಕ್ವಶನ್ ಇದೆ. ಸೊ ಪ್ರಸ್ತುತ ಭಾರತದಲ್ಲಿ 40 ಸ್ಥಳಗಳು ಯುನೆಸ್ಕೋ ಪಟ್ಟಿಗೆ ಸೇರಿವೆ. ಆನ್ಸರು ಸಿ. ನೆಕ್ಸ್ಟ್, ಕರ್ನಾಟಕ ಅಂತ ಬಂದರೆ ಕರ್ನಾಟಕದಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕೆ ಸೇರಿದ ಸಂಖ್ಯೆ 3 ಇದೆ. ಒಂದು ಹಂಪಿ, ಆಮೇಲೆ ಪಟ್ಟದಕಲ್ಲು, ನೆಕ್ಸ್ಟ್ ಪಶ್ಚಿಮ ಘಟ್ಟಗಳು. ಕರ್ನಾಟಕದಲ್ಲಿ 3 ಇದಾವೆ, ಸೊ ಭಾರತದಲ್ಲಿ 40 ಇದಾವೆ. ಕರ್ನಾಟಕದ ಜಿಲ್ಲೆಗಳ ಪೈಕಿ 2011ರಲ್ಲಿ ಅತ್ಯಧಿಕ ಜನಸಂಖ್ಯೆ ಮತ್ತು ಅತ್ಯಧಿಕ ವಿಸ್ತೀರ್ಣ ಇದ್ದಂಥ ಜಿಲ್ಲೆಗಳು ಅನುಕ್ರಮವಾಗಿ? ಆನ್ಸರ್ ಮಾಡಿದ್ರ? ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ನೋಡ್ರಿ, ಬೆಂಗಳೂರು ನಗರ ಮತ್ತು ಬೆಳಗಾವಿ. ಅತ್ಯಧಿಕ ಜನಸಂಖ್ಯೆ ಅಂತ ಬಂದರೆ ಬೆಂಗಳೂರು ನಗರ, ಅತ್ಯಧಿಕ ವಿಸ್ತೀರ್ಣ ಅಂತ ಬಂದರೆ ಬೆಳಗಾವಿ ನೆನ್ಪಿಟ್ಕೊಳ್ಳಿ. ಆನ್ಸರ್ ಎ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಲುವೆ ನೀರಾವರಿ ಹೊಂದಿರುವ ಜಿಲ್ಲೆ? ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಲುವೆ ನೀರಾವರಿ ಹೊಂದಿರುವ ಜಿಲ್ಲೆ ಅಂತಿದೆ. ಸೊ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಆನ್ಸರ್ ನೋಡ್ರಿ, ರಾಯಚೂರು ಅತಿ ಹೆಚ್ಚು ಕಾಲುವೆ ನೀರಾವರಿಯನ್ನು ಹೊಂದಿದೆ. 2ನೇ ಸ್ಥಾನದಲ್ಲಿ ವಿಜಯಪುರ ಅತಿ ಹೆಚ್ಚು ಕಾಲುವೆ ನೀರಾವರಿಯನ್ನು ಹೊಂದಿದೆ. ಆಮೇಲೆ ಮತ್ತೆ ಕೇಳ್ಬೋದು ಅಂದ್ರೆ ಸಾಂಪ್ರದಾಯಿಕ ಬಾವಿ ನೀರು ಅಂತ ಕೇಳ್ತಾನೆ. ಸಾಂಪ್ರದಾಯಿಕ ಬಾವಿ ನೀರಾವರಿಗೆ ನಂಬರ್ 1 ಬೆಳಗಾವಿ ಇದೆ ನೋಡ್ರಿ, ಬೆಳಗಾವಿ. ಆಮೇಲೆ ಕೆರೆ ನೀರಾವರಿ ಕೇಳ್ತಾನೆ. ಕೆರೆ ನೀರಾವರಿಗೆ ನಂಬರ್ 1 ಶಿವಮೊಗ್ಗ ಇದೆ. ಆಮೇಲೆ ಬೋರ್ವೆಲ್, ಟ್ಯೂಬ್ವೆಲ್ ಅಥವಾ ಬೋರ್ವೆಲ್ ಅಂತ ಕರಿತೀವಿ, ಅದಕ್ಕೆ ತುಮಕೂರು ಇದೆ. ಸೊ ತುಮಕೂರಲ್ಲಿ ಬೋರ್ವೆಲ್ ಮುಖಾಂತರ ನೀರಾವರಿ ಭಾಳ ಇದೆ. ಇವೆಲ್ಲ ನೆನ್ಪಿಟ್ಕೊಳ್ಳಿ. ಇದರ ಉತ್ಪಾದನೆಯಲ್ಲಿ ಕರ್ನಾಟಕ ಭಾರತದಲ್ಲಿ ಮೊದಲ ಸ್ಥಾನದಲ್ಲಿದೆ. ಅಂದ್ರೆ ಕೊಟ್ಟಿರುವ ಪ್ರಶ್ನೆಗೆ ಆನ್ಸರ್ ನೋಡ್ರಿ, ಕಾಫಿ. ನಮ್ಮ ಕರ್ನಾಟಕ ಎದರೆದರಲ್ಲಿ ಫಸ್ಟ್ ನೋಡಿಬಿಡಿ, ಕಾಫಿ ಉತ್ಪಾದನೆಯಲ್ಲಿ ನಂಬರ್ 1 ಇದೀವಿ ನಾವು. ನೆಕ್ಸ್ಟು ರೇಷ್ಮೆ ಉತ್ಪಾದನೆಯಲ್ಲಿ
ರೇಷ್ಮೆ ಉತ್ಪಾದನದಲ್ಲಿ ನಾವು ಕರ್ನಾಟಕ ದೇಶದಲ್ಲಿ ನಂಬರ್ 1 ಇದ್ದೀವಿ. ನೆಕ್ಸ್ಟ್ ಚಿನ್ನದ ಉತ್ಪಾದನೆ, ಬಂಗಾರದ ಉತ್ಪಾದನೆ. ನೆಕ್ಸ್ಟ್ ಶ್ರೀಗಂಧದ ಉತ್ಪಾದನೆ ನಂಬರ್ 1 ಇದ್ದೀವಿ. ನೆಕ್ಸ್ಟ್ 5ನೇದು ರಾಗಿ. ಸೊ ರಾಗಿ ಉತ್ಪಾದನೆಯಲ್ಲೂ ಕೂಡ ನಂಬರ್ 1 ಇದ್ದೀವಿ. ಹೀಗೆ ಭಾಳಷ್ಟು ವಿಷಯಗಳಿದೆ. ಕಾಫಿ, ರೇಷ್ಮೆ, ಚಿನ್ನ, ಶ್ರೀಗಂಧ, ರಾಗಿ, ಈ ಎಲ್ಲ ವಿಷಯಗಳಲ್ಲಿ ನಾವು ನಂಬರ್ 1 ಇದ್ದೀವಿ. ಈ ಎಲ್ಲ ವಿಷಯಗಳಲ್ಲಿ ನಂಬರ್ 1 ಹೈಯೆಸ್ಟ್ ಇಲ್ಲೇ ಉತ್ಪಾದನೆ ಆಗುತ್ತೆ. ಮಾನವ ಅಭಿವೃದ್ಧಿ ವರದಿಯನ್ನು ಯಾವ ಸಂಸ್ಥೆ ನೀಡುತ್ತದೆ? ಅದಕ್ಕೆ ನಾವು ಇಂಗ್ಲೀಷಲ್ಲಿ ಏನಂತ ಕರಿತೀವಪ್ಪ ಅಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, HDI. ಯಾವ ಸಂಸ್ಥೆ ನೀಡುತ್ತದೆ ಅಂದರೆ ಕೊಟ್ಟಿರುವ ಪ್ರಶ್ನೆಗೆ ಆನ್ಸರ್ ನೋಡ್ರಿ, UNDP, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಕರಿತೀವಿ, ಇಲ್ಲ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಕರಿತೀವಿ. 1965 ಈ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ಇದರ ಮುಖ್ಯ ಕಚೇರಿ ನ್ಯೂಯಾರ್ಕ್ ಸಿಟಿಯಲ್ಲಿದೆ. ಇವರು ಪ್ರತಿ ವರ್ಷ ಮಾನವ ಅಭಿವೃದ್ಧಿ ವರದಿಯನ್ನು ಬಿಡುಗಡೆ ಮಾಡ್ತಾರೆ. 2020ರಲ್ಲಿ ನಂಬರ್ 1 ಸ್ಥಾನದಲ್ಲಿರುವುದು ನಾರ್ವೆ. ಆಮೇಲೆ ಭಾರತ 131ನೇ ಸ್ಥಾನದಲ್ಲಿದೆ. 131ನೇ ಸ್ಥಾನದಲ್ಲಿದೆ, ನೆನ್ಪಿಟ್ಕೊಳ್ಳಿ. ಭಾರತದಲ್ಲಿ ಪ್ರತಿ ವರ್ಷ ಆರ್ಥಿಕ ಸಮೀಕ್ಷೆಯನ್ನ ಸರ್ಕಾರಿ ಮಟ್ಟದಲ್ಲಿ ಪ್ರಕಟಿಸುವವರು ಯಾರು? ಭಾರತದಲ್ಲಿ ಪ್ರತಿ ವರ್ಷ ಆರ್ಥಿಕ ಸಮೀಕ್ಷೆಯನ್ನ ಸರ್ಕಾರಿ ಮಟ್ಟದಲ್ಲಿ ಪ್ರಕಟಿಸುವವರು ಯಾರು ಅಂದರೆ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಆನ್ಸರ್ ನೋಡ್ರಿ, ಸಿ ಹಣಕಾಸು ಸಚಿವಾಲಯ. ಹಣಕಾಸು ಸಚಿವಾಲಯ ನೋಡ್ರಿ. ಅಂದರೆ ಬಜೆಟ್ ಮಂಡನೆ ಮಾಡುವ ಹಿಂದಿನ ದಿವಸ ಈ ಒಂದು ಆರ್ಥಿಕ ಸಮೀಕ್ಷೆಯನ್ನು ಬಿಡುಗಡೆ ಮಾಡಲಾಗುತ್ತದೆ. ಅದು ಹಣಕಾಸು ಸಚಿವಾಲಯದಿಂದ. ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಭಾರತದಲ್ಲಿ ಎಕ್ಸಿಮ್ ಬ್ಯಾಂಕ್ ಸ್ಥಾಪನೆ ಆಯಿತು? ಎಕ್ಸಿಮ್ ಬ್ಯಾಂಕ್. ಸೊ ಎಕ್ಸಿಮ್ ಬ್ಯಾಂಕ್ ಸ್ಥಾಪನೆ ಆಗಿದ್ದು ನೋಡಿ 6ನೇ ಪಂಚವಾರ್ಷಿಕ ಯೋಜನೆ 1980ರಿಂದ 85. ಇದು 6ನೇ ಪಂಚವಾರ್ಷಿಕ ಯೋಜನೆಯ ಕಾಲಘಟ್ಟ. ಎಕ್ಸಾಕ್ಟ್ಲಿ ಎಕ್ಸಿಮ್ ಬ್ಯಾಂಕ್ ಸ್ಥಾಪನೆ ಆಗಿದ್ದು 1982, 1982. ಇಲ್ಲಿ ಎಕ್ಸಿಮ್ ಅಂದ್ರೆ ಗೊತ್ತಾ? EXIM. ಎಕ್ಸಿಮ್ ಅಂತಿದೆ. EX ಅಂದರೆ ಎಕ್ಸ್ಪೋರ್ಟ್ ಅಂತ ಅರ್ಥ, IM ಅಂದರೆ ಇಂಪೋರ್ಟ್ ಅಂತ ಅರ್ಥ. ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕು ಅಂತ ಕರೀತಾರೆ. ನೀವು ಯಾರಾದರೂ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತಾ ಇದ್ರೆ ಅದು ನಿಮಗೆಲ್ಲ ಲೋನ್ ಕೊಡುತ್ತೆ. ಆಮದು ಮತ್ತು ರಫ್ತು ಮಾಡೋರಿಗೆ ಲೋನ್ ಕೊಡೋದು ಅದೆಲ್ಲ ನೋಡ್ಕೊಳ್ಳುತ್ತೆ. ಹೀಗಾಗಿ ಅದನ್ನು ಸ್ಥಾಪನೆ ಮಾಡಿದ 1982 ಅಥವಾ 6ನೇ ಪಂಚವಾರ್ಷಿಕ ಯೋಜನೆ. ಈವನ್ ನಬಾರ್ಡ್ ಕೂಡ, ಇದನ್ನು ನೆನ್ಪಿಟ್ಕೊಳ್ಳಿ, ಭಾಳ ಸಲ ಎಕ್ಸಾಮಲ್ಲಿ ಕೇಳ್ತಾನೆ. ನಬಾರ್ಡ್, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಇದನ್ನು ಕೂಡ 1982ರಲ್ಲಿ ಸ್ಥಾಪಿಸಲಾಗಿದೆ ಅಥವಾ 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಸ್ಥಾಪಿಸಲಾಗಿದೆ. ಹಣದುಬ್ಬರವನ್ನು ನಿಯಂತ್ರಿಸಲು ಕೇಂದ್ರ ಬ್ಯಾಂಕ್ ಏನು ಮಾಡಬೇಕು? ಹಣದುಬ್ಬರವನ್ನು ನಿಯಂತ್ರಿಸಲು ಕೇಂದ್ರ ಬ್ಯಾಂಕ್ ಏನು ಮಾಡಬೇಕಂತಿದೆ. ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಆನ್ಸರ್ ನೋಡ್ರಿ. ಹಣದುಬ್ಬರವನ್ನು ನಿಯಂತ್ರಿಸಲು ಕೇಂದ್ರ ಬ್ಯಾಂಕ್ ಏನು ಮಾಡಬೇಕಂದ್ರೆ ರೆಪೋ ದರದಲ್ಲಿ ಹೆಚ್ಚಳ. ಹೆಂಗೆ ಸರ್? ಈಗ ನೋಡಿ ಹೆಂಗೆ, ಇದನ್ನು ಭಾಳ ಬೆಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಈಗ ರೆಪೋ ದರ 4% ಇದೆ ಅನ್ಕೊಳ್ಳೋ, ರೆಪೋ ದರ 4% ಅಂತ ಅನ್ಕೊಳ್ಳಿ. ಸುಮ್ಮನೆ ಉದಾಹರಣೆ. ಏನು ರೆಪೋ ದರ ಅಂದರೆ? ಫಸ್ಟ್ ಆಫ್ ಆಲ್ ರೆಪೋ ದರ ಅಂದ್ರೆ ಗೊತ್ತಿರಬೇಕಲ್ಲ. ಅರ್ಥ ಮಾಡಿಸ್ತೀನಿ ನೋಡ್ರಿ. ಇದು RBI ಇದೆ. ಸ್ವಲ್ಪ ಬಿಲ್ಡಿಂಗ್ ಬೀಳಕ್ಕಾಗೈತಿ, ಅಡ್ಜಸ್ಟ್ ಮಾಡ್ಕೋರಿ. ಬಿಲ್ಡಿಂಗ್ ಬೀಳ್ತತೀನಿ ಕೆಲವೇ ದಿನದಲ್ಲೇ. ಇದು SBI. ಯಾವುದೋ ಒಂದು ವಾಣಿಜ್ಯ ಬ್ಯಾಂಕ್ ಇದೆ, SBI ಇದೆ. ಈ ಕಡೆ ಬಾಸ್, ಇಂಡಿಯಾದಲ್ಲಿ ಎಲ್ಲ ಬ್ಯಾಂಕ್ಗಳನ್ನು ನೋಡ್ಕೊಳ್ಳೋಂಥ ಬಾಸ್ RBI ಇದೆ. ಸೊ ಈಗ ಏನಾಗಿದೆ, ಯಾವುದೋ ವಾಣಿಜ್ಯ ಬ್ಯಾಂಕ್ SBIಗೆ ಏನು ಬೇಕಾಗಿದೆ? ಸಾಲ ಬೇಕಾಗಿದೆ. ಸಾಲ ಹೋಗಿ RBI ಹತ್ರ ಸಾಲ ತೊಗೊಂಡು ಬರುತ್ತೆ. ಸಾಲ ತೊಗೊಂಡು ಬಂದಾಗ ಅಲ್ಪಾವಧಿ ಸಾಲ ತೊಗೊಂಡು ಬರುತ್ತೆ. ಆ ಸಾಲಕ್ಕೆ ವಾಪಸ್ ಬಡ್ಡಿ ಕಟ್ತೈತೆ ನೋಡ್ರಿ. ಆ ಬಡ್ಡಿ ದರವನ್ನು ರೆಪೋ ದರ ಅಂತ ಕರಿತೇವೆ. ವಾಣಿಜ್ಯ ಬ್ಯಾಂಕ್ಗಳು ಅಥವಾ ಯಾವುದೇ ಬ್ಯಾಂಕ್ಗಳು RBI ಹತ್ರ ತೊಗೊಂಡು ಬಂದಿರೋ ಸಾಲಕ್ಕೆ ಕಟ್ಟುವ ಬಡ್ಡಿ ದರವನ್ನು ನಾವು ರೆಪೋ ದರ ಅಂತ ಕರಿತೀವಿ. ಈಗ ರೆಪೋ ದರ 4 ಇದ್ದು 5% ಮಾಡ್ತೀವಿ. ರೆಪೋ ದರ 4 ಇದ್ದು 5% ಮಾಡ್ಬೇಕಂದಾಗ ಇವರು ಜಾಸ್ತಿ ಬಡ್ಡಿ ಕಟ್ಟಬೇಕಾಗ, ಬ್ಯಾಂಕ್ನವರು RBIಗೆ ಜಾಸ್ತಿ ಬಡ್ಡಿ ಕಟ್ಟಬೇಕಾ? ಜಾಸ್ತಿ ಬಡ್ಡಿ ಕಟ್ಟಬೇಕಂದ್ರೆ ಇದರ ಅರ್ಥ ಇವ್ರೇನು ಮಾಡ್ತಾರೆ, ಈಗ ಕಸ್ಟಮರ್ ಮೇಲೆ ಜಾಸ್ತಿ ಬಡ್ಡಿ ಹಾಕ್ತಾರೆ. ಅವ್ರೇನು ಬ್ಯಾಂಕ್ನವ್ರು ಹಾಕೋತಾರೆ ಅನ್ಕೊಟ್ರೆ ಏನು? ನೋ ವೇ, ಚಾನ್ಸೇ ಇಲ್ಲ. ಈಗ ಬ್ಯಾಂಕ್ನವ್ರು ಏನು ಮಾಡ್ತಾರೆ, ಇಲ್ಲಿ ಏನಂದ್ರೆ ಜಾಸ್ತಿ ಬಡ್ಡಿ ಬಿತ್ತು ಅವ್ರಿಗೆ, ಅವ್ರೇನು ಮಾಡ್ತಾರೆ ಅದನ್ನೇ ಜನರ ಮೇಲೆ ಹಾಕಿಬಿಡ್ತಾರೆ. ಇಷ್ಟು ದಿನ ಕಾರ್ ಲೋನು 6% ಇತ್ತು ಅನ್ಕೊಳ್ಳೋಣ, ಈಗ ಕಾರ್ ಲೋನ್ 7% ಮಾಡಿಬಿಡ್ತಾನೆ. ಹೋಮ್ ಲೋನು, ಕಾರ್ ಲೋನು. ಹಿಂಗೆ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಯಾರು ಬಂದು ಬ್ಯಾಂಕಿನ ಹತ್ರ ಬಂದು ಸಾಲ ತೊಗೊಂಡೋಗಲ್ಲ. ಸೊ ಯಾರು ಬ್ಯಾಂಕ್ ಹತ್ರ ಬಂದು ಸಾಲ ತೊಗೊಂಡೋಗಲ್ಲ. ಹೀಗಾಗಿ ಮಾರುಕಟ್ಟೆಯಲ್ಲಿ ಹಣದ ಹರಿವು ಕಡಿಮೆ ಆಗುತ್ತೆ. ಹಣದ ಹರಿವು ಕಡಿಮೆ ಆದರೆ ಹಣದುಬ್ಬರವನ್ನು ನಿಯಂತ್ರಿಸಿದ ಹಾಗೆ. ಹಣದುಬ್ಬರ ಅಂದ್ರೆ ಏನು? ವಸ್ತುಗಳ ಬೆಲೆ ಜಾಸ್ತಿ ಆಗೋದನ್ನು ಹಣದುಬ್ಬರ ಅಂತ ಕರಿತೇವೆ.
ಈಗ ನಿಮ್ಮೂರಲ್ಲಿ ಒಂದು ರೂಮ್ ಬಾಡಿಗೆ 3,000 ಸಿಗುತ್ತೆ ಅನ್ಕೊಳ್ಳೋಣ, ಅಥವಾ 2,000ಕ್ಕೆ ಒಂದು ರೂಮ್ ಬಾಡಿಗೆ ಸಿಗುತ್ತೆ. ಡೆಲ್ಲಿಯಲ್ಲಿ ಸಿಂಗಲ್ ರೂಮ್ ಬಾಡಿಗೆ 15,000 ಇದೆ. ಅಂದರೆ ಡೆಲ್ಲಿ ಹಣದುಬ್ಬರ ನಗರ ಅಂತ ಅರ್ಥ. ನಿಮ್ಮೂರಲ್ಲಿ ಒಂದು ಪ್ಲೇಟ್ ಊಟಕ್ಕೆ 40 ರೂಪಾಯಿ ಇದೆ, ಡೆಲ್ಲಿಯಲ್ಲಿ ಒಂದು ಪ್ಲೇಟ್ ಊಟಕ್ಕೆ 90 ರೂಪಾಯಿ ಇದೆ. ಅಂದರೆ ಡೆಲ್ಲಿ ಹಣದುಬ್ಬರ ನಗರ ಅಂತ ಅರ್ಥ. ಸೊ ಹಣದುಬ್ಬರ ಅಂದರೆ ಒಟ್ಟು ದುಡ್ಡಿಗೆ ಬೆಲೆ ಇರಲ್ಲ, ದುಡ್ಡಿನ ಹರಿವು ಜಾಸ್ತಿ ಇರ್ತೈತಿ, ಮಾರುಕಟ್ಟೆಯಲ್ಲಿ ಹಣದ ಹರಿವು ಜಾಸ್ತಿ ಇರುತ್ತೆ. ಇದನ್ನು ಕಡಿಮೆ ಮಾಡ್ಬೇಕಂದ್ರೆ ಏನು ಮಾಡಬೇಕು? ಅವಾಗ RBI ಏನು ಮಾಡುತ್ತೆ, ಕೆಲವೊಂದು ಆ್ಯಕ್ಷನ್ಗಳು ತೊಗೊಳುತ್ತೆ. ಅಂಥ ಸಂದರ್ಭದಲ್ಲಿ ರೆಪೋ ದರನ್ನು ಇನ್ಕ್ರೀಸ್ ಮಾಡುತ್ತೆ. ಸೊ ರೆಪೋ ದರ ಇನ್ಕ್ರೀಸ್ ಮಾಡೋದ್ರಿಂದ ಬ್ಯಾಂಕ್ಗಳು ತಮ್ಮ ಬಡ್ಡಿನೂ ಜಾಸ್ತಿ ಮಾಡಿಬಿಡ್ತಾರೆ. ಬಡ್ಡಿ ಜಾಸ್ತಿ ಮಾಡಿದಾಗ ಭಾಳ ಜನ ಬ್ಯಾಂಕ್ ಹತ್ರ ಬಂದು ಸಾಲ ತೊಗೊಂಡು ಹೋಗಲ್ಲ. ಸೊ ಹೀಗಾಗಿ ಮಾರುಕಟ್ಟೆಯಲ್ಲಿ ಹಣದ ಹರಿವು ಕಡಿಮೆ ಆಗುತ್ತೆ. ಹೀಗಾಗಿ ರೆಪೋ ದರ ಹೆಚ್ಚಳ ಮಾಡೋದ್ರಿಂದ ಹಣದುಬ್ಬರವನ್ನು ನಿಯಂತ್ರಿಸಬಹುದು. ನೆಕ್ಸ್ಟ್, ಇನ್ಸೈಡರ್ ಟ್ರೇಡಿಂಗ್ ಯಾವುದಕ್ಕೆ ಸಂಬಂಧಿಸಿದೆ? ಸೊ ಇನ್ಸೈಡರ್ ಟ್ರೇಡಿಂಗ್ ಅಂತ ಬಂದರೆ ಇದು ಕಾನೂನು ಬಾಹಿರ. ಫಸ್ಟ್ ತಿಳ್ಕೊಂಬಿಡಿ, ಕಾನೂನು ಬಾಹಿರ. ಹರ್ಷದ್ ಮೆಹ್ತಾ ಹೆಸರು ಕೇಳಿದ್ರ? 1992 ಸ್ಕ್ಯಾಮ್ ಅಂತ ಕರೀತಾರೆ. 1992 ಸ್ಕ್ಯಾಮ್ ಹರ್ಷದ್ ಮೆಹ್ತಾ ಮಾಡಿದ್ದಿದ್ದೇನೆ. ಇನ್ಸೈಡರ್ ಟ್ರೇಡಿಂಗ್ ಮಾಡಿ ಎಲ್ಲ ಹಳ್ಳ ಇಡಿಸಿದ್ದು. ಹೀಗಾಗಿ ಎಲ್ಲಿ ಬರ್ತಿದ್ದು? ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಡುತ್ತೆ ನೋಡ್ರಿ, ಷೇರು ಮಾರುಕಟ್ಟೆಗಳಿಗೆ ಸಂಬಂಧಪಟ್ಟಿದೆ. ಬಟ್ ಅದು ಕಾನೂನು ಬಾಹಿರ. ಅದು ಮಾಡಿದ್ರೆ ಕಾನೂನು ಜೈಲು ಶಿಕ್ಷೆ ಆಗುತ್ತೆ. ಕರೆನ್ಸಿಯ ಅಪಮೌಲ್ಯೀಕರಣ ಫಲಿತಾಂಶ. ಕರೆನ್ಸಿಯ ಅಪಮೌಲ್ಯೀಕರಣ ಫಲಿತಾಂಶ ಅಂತ ಕೇಳಿದಾನೆ. ಇಲ್ಲಿ ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ. ಕರೆನ್ಸಿಯ ಅಪಮೌಲ್ಯೀಕರಣ ಫಲಿತಾಂಶ ಅಂದರೆ ಈಗ $1ಗೆ 70 ರೂಪಾಯಿ ತಂದ್ಕೊಳ್ಳೋಣ. $1ಗೆ 70 ರೂಪಾಯಿ ತಂದ್ಕೊಳ್ಳೋಣ. ಈಗ ಅಪಮೌಲ್ಯೀಕರಣ ಅಂದರೆ $1ಗೆ 72 ರೂಪಾಯಿ. 72 ರೂಪಾಯಿನ 73 ರೂಪಾಯಿನ ಒಟ್ಟು ಹೆಚ್ಚಿಗೆ. ಇದಕ್ಕೆ ನಾವು ಅಪಮೌಲ್ಯೀಕರಣ ಅಂತ ಕರಿತೀವಿ, ಮನಿ ಡಿವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಸೊ ಇದರಿಂದ ಏನಾಗುತ್ತಪ್ಪ ಅಂದರೆ ಹೆಚ್ಚಿದ ರಫ್ತು ಮತ್ತು ಪಾವತಿಯ ಸಮತೋಲನದಲ್ಲಿ ಸುಧಾರಣೆ ಆಗುತ್ತೆ. ಪಾವತಿಯ ಸಮತೋಲನ ಅಂದರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರಿತೀವಿ, BOP. ಹೆಚ್ಚಿದ ರಫ್ತು ಹೆಚ್ಚಾಗುತ್ತೆ. ಹೆಂಗೆ ರಫ್ತು ಹೆಚ್ಚಾಗುತ್ತೆ? ಈಗ ನಾನು ಏನು ಮಾಡ್ತೀನಿ, ಮಾವಿನ ಹಣ್ಣು ಮಾರಾಟ ಮಾಡ್ತಾ ಇದ್ದೀನಿ. ನಾನೊಬ್ಬ ಮಾವಿನ ಹಣ್ಣು ವ್ಯಾಪಾರಿ. ನಾನು ಅಮೆರಿಕಕ್ಕೆ ಏನು ಮಾಡ್ತೀನಿ, 1 ಟನ್ ಮಾವಿನ ಹಣ್ಣು ಕಳಿಸ್ತೀನಿ. ಸಪೋಸ್ ಒಂದು kg ಮಾವಿನ ಹಣ್ಣು ಕಳಿಸ್ತೀನಿ ಅನ್ಕೊಳ್ಳಿ. 1 kg ಮಾವಿನ ಹಣ್ಣಿಗೆ ಅವ್ರು ಅಮೆರಿಕದವ್ರು ನನಗೆ $1 ಕೊಡ್ತಾ ಇರ್ತಾರೆ. ನಾನು 1 kg ಮಾವಿನ ಹಣ್ಣು ಅಮೆರಿಕ ಮಾರಾಟ ಮಾಡಿ ಅಂದರೆ ನನಗೆ ಏನು ಮೊದಲು 1 kg $1 ಫಿಕ್ಸ್ ಮಾಡ್ಯಾರ ಅವರು. ನನಗೆ $1 ಎಷ್ಟು ಸಿಗ್ತದೆ ನನಗೆ? 70 ರೂಪಾಯಿ ಸಿಗ್ತದೆ ನನಗೆ. 1 kg ಮಾವಿನ ಹಣ್ಣಿಗೆ 70 ರೂಪಾಯಿ ಸಿಗ್ತದೆ ನನಗೆ. ಈಗ ಅದೇ 1 kg ಮಾರಾಟ ಮಾಡ್ತೀನಿ. ಈಗ ಮತ್ತೆ ಅವ್ರು $1 ಕೊಡ್ತಾರೆ, ಆದ್ರೆ ಈಗ ನನಗೆ 72 ರೂಪಾಯಿ ಸಿಗ್ತೈತಿ. ಯಾವಾಗ? ಕರೆನ್ಸಿನ ಅಪಮೌಲ್ಯೀಕರಣ ಮಾಡಿದಾಗ 72 ರೂಪಾಯಿ ಸಿಗ್ತೈತಿ ನನಗೆ. ಮೊದಲು ಅದೇ $1ಗೆ 70 ರೂಪಾಯಿ ಇತ್ತು, ಈಗ ಅದೇ $1ಗೆ 72 ರೂಪಾಯಿ ಆಗಿದೆ. ಹೀಗಾಗಿ ರಫ್ತು ಮಾಡೋರಿಗೆ ಈ ಹಣದ ಅಪಮೌಲ್ಯೀಕರಣ ಭಾಳ ಅನುಕೂಲದಾಯಕರ. ನಾನು ರಫ್ತುದಾರ ಅಂದರೆ ಈ ಹಣದ ಅಪಮೌಲ್ಯದಿಂದ ನನಗೆ ಭಾಳ ಲಾಭ ಆಗುತ್ತೆ. ಸೊ ಐ ವಿಲ್ ಗೆಟ್ ಸೋ ಮಚ್ ಬೆನಿಫಿಟ್ ಫ್ರಾಮ್ ಮನಿ ಡಿವ್ಯಾಲ್ಯೂಯೇಷನ್. ಹೀಗಾಗಿ ರಫ್ತು ಹೆಚ್ಚಾಗುತ್ತೆ ಮತ್ತು ಪಾವತಿ ಅಂದರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರಿತೀವಿ. ನಮ್ಮ ದೇಶದ ಒಳಗಡೆ ಹಣದ ಹರಿವು ಜಾಸ್ತಿ ಆಗುತ್ತೆ, ಹಣದ ಹರಿವು ಹೆಚ್ಚಾಗುತ್ತೆ. ನೆನ್ಪಿಟ್ಕೊಳ್ಳಿ. ದೇಶದ ವ್ಯಾಪಾರದ ಸಮತೋಲನವು ಯಾವಾಗ ಪ್ರತಿಕೂಲವಾಗಿರುತ್ತದೆ? ದೇಶದ ವ್ಯಾಪಾರದ ಸಮತೋಲನವು ಯಾವಾಗ ಪ್ರತಿಕೂಲವಾಗಿರುತ್ತದೆ ಅಂತ ಕೇಳಿದರೆ, ಪ್ರತಿಕೂಲ ಅಂದರೆ ಅನಾನುಕೂಲ ಅಂತ ಕೇಳಿದರೆ ಆನ್ಸರು ಆಮದು ರಫ್ತನ್ನು ಮೀರಿದಾಗ. ನಾವು ಆಮದು ಹೆಚ್ಚು ಮಾಡ್ಕೊತಾ ಇದ್ದೀವಿ, ರಫ್ತು ಕಡಿಮೆ ಮಾಡ್ತಾ ಇದ್ದೀವಿ ಅಂದರೆ ಅದು ದೇಶದ ವ್ಯಾಪಾರ ಸಮತೋಲನದಿಂದ ಇರಲ್ಲ ಅಂತ ಅರ್ಥ. ಈಗ ಪ್ರಸ್ತುತ ಭಾರತ ಎಕ್ಸಾಂಪಲ್, ಸಿಕ್ಕಾಪಟ್ಟೆ ಆಮದು ಮಾಡ್ಕೊತೀವಿ, ಬಟ್ ರಫ್ತು ಕಡಿಮೆ ಇದೆ. ಹೀಗಾಗಿ ನಮ್ಮ ವ್ಯಾಪಾರ ಸರಿ ಇಲ್ಲ, ಅರ್ಥವ್ಯವಸ್ಥೆ ಸರಿ ಇಲ್ಲ ಅಂತ ಅರ್ಥ. ನಿಶ್ಚಲತೆ ಸ್ಟಾಗ್ಫ್ಲೇಷನ್ ಎಂಬ ಪದವು ಈ ಒಂದು ಸನ್ನಿವೇಶವನ್ನು ಸೂಚಿಸುತ್ತದೆ. ನಿಶ್ಚಲತೆ ಎಂಬ ಪದವು ಈ ಒಂದು ಸನ್ನಿವೇಶವನ್ನು ಸೂಚಿಸುತ್ತದೆ. ಫಸ್ಟ್ ನೋಡಿ, ಸ್ಟಾಗ್ಫ್ಲೇಷನ್ ಅಂದ್ರೆ ಏನು ಗೊತ್ತಾ? ಸ್ಟಾಗ್ಫ್ಲೇಷನ್ ಅಂದರೆ ಅರ್ಥವ್ಯವಸ್ಥೆಯಲ್ಲಿ ಬೆಳವಣಿಗೆ ಇರಲ್ಲ, ಒಂದೇ ರೀತಿ ಇರುತ್ತೆ. ವಿಶೇಷವಾಗಿ ಬೆಳವಣಿಗೆ ಇರಲ್ಲ. ದೇರ್ ವಾಸ್ ನೋ ಗ್ರೋತ್, ಬೆಳವಣಿಗೆ ಇರಲ್ಲ. ದೇರ್ ಇಸ್ ನೋ ಗ್ರೋತ್ ಇರಲ್ಲ. ನೆಕ್ಸ್ಟು ನಿರುದ್ಯೋಗಿ ಸಮಸ್ಯೆ ಭಾಳ ಇರುತ್ತೆ. ಒಟ್ಟು ಉದ್ಯೋಗಗಳು ಕ್ರಿಯೇಟ್ ಆಗಲ್ಲ, ಉದ್ಯೋಗಗಳು ಸೃಷ್ಟಿಯಾಗಲ್ಲ. ಇಂಥ ಒಂದು ಪರಿಸ್ಥಿತಿ ಸ್ಟಾಗ್ಫ್ಲೇಷನ್ ಅಂತ ಕರಿತೀವಿ. ಇಲ್ಲಿ ಕೊಟ್ಟಿರೋ ಪ್ರಶ್ನೆಗೆ ಆನ್ಸರ್ ನೋಡ್ರಿ, ಬೆಳವಣಿಗೆಯ ದರವು ಬೆಲೆ ಹೆಚ್ಚಳದ ದರಕ್ಕಿಂತ ನಿಧಾನವಾಗಿರುತ್ತದೆ. ಇದಕ್ಕೆ ನಾವು ಸ್ಟಾಗ್ಫ್ಲೇಷನ್ ಅಥವಾ ನಿಶ್ಚಲ ಅಂತ ಕರಿತೀವಿ. ಈಗ ಅರ್ಥ ಮಾಡಿಸ್ತೀವಿ ನೋಡ್ರಿ, ಭಾಳ ಇಂಟ್ರೆಸ್ಟಿಂಗ್ ಇದೆ ನೋಡ್ರಿ, ಒಂದ್ಸಲ ಕೇಳಿ. ಈಗ ಇಂಡಿಯಾದಲ್ಲಿ ಹೋದ ವರ್ಷ, ಸುಮ್ಮನೆ ಎಕ್ಸಾಂಪಲ್, ಹೋದ ವರ್ಷ 1 ಟನ್ ಈರುಳ್ಳಿ ಬೆಳೆದಿದೆ ಅಂತ ಅನ್ಕೊಳ್ಳೋಣ. 1 ಟನ್ ಈರುಳ್ಳಿಗೆ 20,000 ರೂಪಾಯಿ ಬೆಲೆ, ಮಾರುಕಟ್ಟೆ ಬೆಲೆ 20,000 ರೂಪಾಯಿ. 1 ಟನ್ ಈರುಳ್ಳಿಗೆ 20,000 ರೂಪಾಯಿ ಅನ್ಕೋರಿ.
ಹೌದಾ? ಹೆಂಗೆ ಕೆ ಜಿ ಮಾರಾಟ? ಅವಾಗ ಹೋದ ವರ್ಷ ಹೆಂಗಿತ್ತಪ್ಪ ಅಂದ್ರೆ 30 ರೂಪಾಯಿ ಕೆ ಜಿ ಇತ್ತು ಈರುಳ್ಳಿ. 30 ರೂಪಾಯಿ ಕೆ ಜಿ, 1 ಟನ್ ಈರುಳ್ಳಿ 20,000 ರೂಪಾಯಿ ಅದರ ಮೌಲ್ಯ ಅಂದ್ಕೊಳ್ಳೋಣ. ಈ ವರ್ಷನೂ ಒಂದೇ ಟನ್ ಬೆಳೆದಿವಿ ಭಾರತದಲ್ಲಿ. ಈ ವರ್ಷನೂ ಈರುಳ್ಳಿ ಒಂದೇ ಟನ್ ಬೆಳೆದಿವಿ, ಆದರೆ ರೇಟ್ 40 ರೂಪಾಯಿ ಆಗಿದೆ. ರೇಟ್ ಮಾತ್ರ ಜಾಸ್ತಿ ಆಗಿದೆ, ಆದರೆ ಪ್ರೊಡಕ್ಷನ್ ಉತ್ಪಾದನೆ ಸೇಮ್ ಇದೆ. ರೇಟ್ ಮಾತ್ರ ಜಾಸ್ತಿ ಆಗಿದೆ. ಆದರೆ ಇಲ್ಲಿ ರೇಟ್ ಇಲ್ಲಿ ಕೂಡ ಜಾಸ್ತಿ ಆಗುತ್ತೆ. ಎಷ್ಟಾಗುತ್ತೆ? 30,000 ಆಗುತ್ತೆ ಅನ್ಕೊಳ್ಳೋಣ. ಸುಮ್ಮನೆ ಉದಾಹರಣೆ 30,000 ಆಗುತ್ತೆ ಅನ್ಕೊಳ್ಳೋಣ. ಅಂದ್ರೆ ಈಗ ನಮಗೇನನ್ಸುತ್ತೆ, 30,000 ಬಂದಿದೆ ದುಡ್ಡು, 30,000 ಬಂದಿದೆ ಅಂದ ತಕ್ಷಣ ನಮ್ಮ ದೇಶ ಬೆಳವಣಿಗೆ ಆಗಿಲ್ಲ. ರೇಟ್ ಜಾಸ್ತಿ ಆಗಿದೆ, ಹಣದುಬ್ಬರ ಜಾಸ್ತಿ ಆಗಿದೆ ಅಷ್ಟೇ. ಹಣದುಬ್ಬರ ಜಾಸ್ತಿ ಇದೆ, ಆದ್ರೂ ನಮ್ಮ ದೇಶ ನಿಜವಾದ ಬೆಳವಣಿಗೆ ಎಲ್ಲಿ ಗೊತ್ತಾ? ಇಲ್ಲಿ ಉತ್ಪಾದನೆ ಹೆಚ್ಚಾಗಬೇಕು. ಹೋದ ವರ್ಷಕ್ಕಿಂತ ಈ ವರ್ಷ ಉತ್ಪಾದನೆ ಚೆನ್ನಾಗಿ ಆಗ್ಬೇಕು. ಆದ್ರೆ ಉತ್ಪಾದನೆ ಅಷ್ಟೇ ಇದೆ, ಆದರೆ ಇಲ್ಲಿ ಹಣದುಬ್ಬರ ಯಾಡಾಗಿದೆ. ಹಣದುಬ್ಬರ ಯಾಡಾಗಿದ್ದಕ್ಕೆ ಜಾಸ್ತಿ ತೋರಿಸ್ತಾ ಇದ್ದೀವಿ. ಹೀಗಾಗಿ ನಮ್ಮ ದೇಶದಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಬೆಳವಣಿಗೆ ದರವು ಬೆಲೆ ಹೆಚ್ಚಳ ದರಕ್ಕಿಂತ ನಿಧಾನವಾಗಿದೆ. ಅಂದ್ರೆ ಬೆಲೆ ಹೆಚ್ಚಳನೇ ಭಾಳ ಇದೆ, ಯಾಕಂದ್ರೆ ದೇಶದಲ್ಲಿ ಜನಸಂಖ್ಯೆ ಭಾಳ ಇದೆಲ್ಲ, ದಿನೇ ದಿನೇ ಬೇಡಿಕೆ ಹೆಚ್ಚಾಗ್ತಿದೆ. ನಮ್ಮ ದೇಶದ ಅರ್ಥವ್ಯವಸ್ಥೆ ಮುಂದೆ ಭಾಳ ಪ್ರಾಬ್ಲಮಲ್ಲಿ ಇರುತ್ತೆ. ಇದು ಭಾಳ ಚಾಲೆಂಜಿಂಗ್ ಇದೆ. ನಮ್ಮ ದೇಶದಲ್ಲಿ ಅರ್ಥವ್ಯವಸ್ಥೆ ಹೆಂಗೆ ಮೇಂಟೈನ್ ಮಾಡ್ತಾರೋ, ಹೆಂಗೆ ಅದನ್ನ ಕಂಟ್ರೋಲ್ ಮಾಡ್ತಾರೋ ಗೊತ್ತಿಲ್ಲ. ಈಗಂದ್ರೂ ಪೆಟ್ರೋಲ್, ಡೀಸೆಲ್, ಸಿಲಿಂಡರ್ ಗ್ಯಾಸ್ ಎಲ್ಲ ಕಾಸ್ಟ್ಲಿ ಆಗ್ಬಿಟ್ಟೈತೆ. ಹೆಚ್ಚಿನ ಹಣದುಬ್ಬರ ದರ ಮತ್ತು ನಿರುದ್ಯೋಗ ಉಪಸ್ಥಿತಿಯನ್ನು ಹೀಗೆ ಕರೆಯಲಾಗುತ್ತದೆ. ನಾನು ಈಗಲೇ ಹೇಳಿನಿ ಆಕ್ಚುಲಿ. ಹೆಚ್ಚಿನ ಹಣದುಬ್ಬರ ದರ ಮತ್ತು ನಿರುದ್ಯೋಗದ ಪರಿಸ್ಥಿತಿಯನ್ನು ಹೀಗೆ ಕರೆಯಲಾಗುತ್ತದೆ ಅಂದರೆ ಸ್ಟಾಗ್ಫ್ಲೇಷನ್. ನೋಡ್ರಿ ಆನ್ಸರ್, ನಿಶ್ಚಲತೆ, ಸ್ಟಾಗ್ಫ್ಲೇಷನ್. ಹಣದುಬ್ಬರನ ಜಾಸ್ತಿ ಇರುತ್ತೆ, ಅಂದ್ರೆ ರೇಟ್ ಜಾಸ್ತಿ ಇರುತ್ತೆ ಮತ್ತು ನಿರುದ್ಯೋಗ ಸಮಸ್ಯೆ ಇರುತ್ತೆ. ಸ್ಟಾಗ್ಫ್ಲೇಷನ್. ಹಣದುಬ್ಬರದ ಅವಧಿಯಲ್ಲಿ ತೆರಿಗೆ ದರಗಳು ಡ್ಯಾಶ್ ಇರಬೇಕು. ಹಣದುಬ್ಬರದ ಅವಧಿಯಲ್ಲಿ ತೆರಿಗೆ ದರಗಳು ಡ್ಯಾಶ್ ಇರಬೇಕಂದ್ರೆ ಕೊಟ್ಟಿರುವ ಪ್ರಶ್ನೆಗೆ ಆನ್ಸರ್ ನೋಡ್ರಿ, ತೆರಿಗೆ ದರಗಳು ಹೆಚ್ಚಿರಬೇಕು. ಯಾಕಂದ್ರೆ ಹಣದುಬ್ಬರದ ಸಂದರ್ಭದಲ್ಲಿ ಮಾರುಕಟ್ಟೆಯಲ್ಲಿ ಹಣದ ಹರಿವು ಜಾಸ್ತಿ ಇರುತ್ತೆ. ಹೆಂಗಂದ್ರೆ ಈಗ 1 kg ಈರುಳ್ಳಿ ಇದೆ, 1 kg ಈರುಳ್ಳಿ 20 ರೂಪಾಯಿ ಇದ್ದಾಗ ಇದು ನಾರ್ಮಲ್ ರೇಟು. ಈಗ ಅದೇ 1 kg ಈರುಳ್ಳಿ ಈಗ 80 ರೂಪಾಯಿ ಆಗಿದೆ. ಇದಕ್ಕೆ ನಾವು ಹಣದುಬ್ಬರ ಅಂತ ಕರಿತೀವಿ. ಈ ಪರಿಸ್ಥಿತಿಗೆ ನಾವು ಹಣದುಬ್ಬರ ಅಂತ ಕರಿತೀವಿ. ಅಂದ್ರೆ ದುಡ್ಡಿಗೆ ಒಟ್ಟ ಕಿಮ್ಮತ್ತೆ ಇಲ್ಲ, ದುಡ್ಡಿಗೆ ಬೆಲೆ ಇಲ್ಲ, ದುಡ್ಡಿನ ಹರಿವು ಜಾಸ್ತಿ ಆಗ್ತಿದೆ ಮಾರುಕಟ್ಟೆಯಲ್ಲಿ. ಅದಕ್ಕೆ ನಾವು ಲಿಕ್ವಿಡಿಟಿ ಅಂತ ಕರಿತೀವಿ. ಸೊ ಮಾರುಕಟ್ಟೆಯಲ್ಲಿ ಹಣದ ಹರಿವು ಜಾಸ್ತಿ ಇದೆ. ಇದನ್ನು ಕಡಿಮೆ ಮಾಡೋಕ್ಕೋಸ್ಕರ ಏನು ಮಾಡಬೇಕು? ಸರ್ಕಾರ ಟ್ಯಾಕ್ಸ್ ಜಾಸ್ತಿ ಆಗ್ಬೇಕು ಜನರ ಮೇಲೆ. ಕಟ್ಟು, ಮೊದಲು 25% ಟ್ಯಾಕ್ಸ್ ಕಟ್ಟಿದ್ದಿಲ್ಲ, ಕಿಸ್ಬಾ ಈಗ 30% ಕಟ್ಟು. ಕೋಡಿ ಆಟ ಹಚ್ಚನು ಕಟ್ಟಿಗೆ ಸುಮ್ಮ. ಸೊ ಜಾಸ್ತಿ ಟ್ಯಾಕ್ಸ್ ಕಟ್ಸ್ಕೊಳ್ಳೋದ್ರಿಂದ ಹಣದ ಹರಿವು ಕಡಿಮೆ ಆಗ್ಬಿಡುತ್ತೆ. ಮಾರುಕಟ್ಟೆಯಲ್ಲಿ ಹಣದ ಹರಿವು ಕಡಿಮೆ ಆಯ್ತಾ, ಸೊ ಅವಾಗ ಬೇಡಿಕೆ, ನಾವು ಕೊಂಡುಕೊಳ್ಳೋ ಶಕ್ತಿ ಕಡಿಮೆ ಆಗುತ್ತೆ. ನಮ್ಮ ಹತ್ರ ಕೊಂಡುಕೊಳ್ಳೋ ಶಕ್ತಿ ಕಡಿಮೆ ಆದಾಗ ಬೇಡಿಕೆ ಕಡಿಮೆ ಆಗುತ್ತೆ. ಸೊ ಬೇಡಿಕೆ ಕಡಿಮೆ ಆದ್ಮೇಲೆ ರೇಟ್ ಇಳಿತೈತೆ, ರೇಟ್ ಡೌನ್ ಆಗ್ಬಿಡ್ತೈತೆ. ಹೆಚ್ಚು ಹಣವು ತುಂಬಾ ಕಡಿಮೆ ಸರಕುಗಳನ್ನು ಬೆನ್ನಟ್ಟುತ್ತಿರುವಾಗ, ಹೆಚ್ಚು ಹಣವು ತುಂಬಾ ಕಡಿಮೆ ಸರಕುಗಳನ್ನು ಬೆನ್ನಟ್ಟುತ್ತಿರುವ ಪರಿಸ್ಥಿತಿಯನ್ನು ಏನಂತ ಕರೀತಾರೆ ಅಂದ್ರೆ ಹಣದುಬ್ಬರ. ಈಗ ನೋಡಿ 1 kg ಈರುಳ್ಳಿ 20 ರೂಪಾಯಿ, ಇದು ಬೆಸ್ಟ್ ಇದು. ಯಾಕಂದ್ರೆ 20 ರೂಪಾಯಿ ಇದ್ರೆ ಅದು ಮಾರಾಟ ಮಾಡೋನಿಗೂ ಕಷ್ಟ ಇಲ್ಲ, ತಗೊಳ್ಳೋನಿಗೂ ಕಷ್ಟ ಇಲ್ಲ, ಕರೆಕ್ಟ್ ಇದೆ. ಅರ್ಥವ್ಯವಸ್ಥೆಯಲ್ಲಿ 1 kg ಈರುಳ್ಳಿ 1 ರೂಪಾಯಿ ಇದ್ರೆ ಇದು ಸರಿಯಲ್ಲ, ಅಥವಾ 1 kg ಈರುಳ್ಳಿ 100 ರೂಪಾಯಿ ಆದರೂ ಸರಿಯಲ್ಲ. ಇದು ಒಳ್ಳೆ ಅರ್ಥವ್ಯವಸ್ಥೆ ಅಲ್ಲ. ಯಾಕಂದ್ರೆ ಅರ್ಥವ್ಯವಸ್ಥೆ ಅಂದ್ರೆ ಮಾರಾಟ ಮಾಡೋನಿಗೂ ಅನ್ಯಾಯ ಆಗಬಾರ್ದು, ಕೊಂಡ್ಕೊಳ್ಳೋನಿಗೂ ಅನ್ಯಾಯ ಆಗಬಾರ್ದು, ಬ್ಯಾಲೆನ್ಸ್ ಮಾಡ್ಬೇಕು. ಅರ್ಥವ್ಯವಸ್ಥೆ ಅಂದ್ರೆ ಎಲ್ಲರನ್ನ ಬ್ಯಾಲೆನ್ಸ್ ಮಾಡ್ಬೇಕು, ಅದು ಅರ್ಥವ್ಯವಸ್ಥೆ. 1 kg 20 ರೂಪಾಯಿ, 1 kg ಈರುಳ್ಳಿ 20 ರೂಪಾಯಿ ಅಂದ್ರೆ ಮಾರಾಟ ಮಾಡೋನಿಗೂ ಒಳ್ಳೇದು, ಕೊಂಡ್ಕೊಳ್ಳೋನಿಗೂ ಒಳ್ಳೇದು. ಈಗ ಏನಾಗ್ತಿದೆ, ಅದೇ 1 kg ಈರುಳ್ಳಿ 80 ರೂಪಾಯಿ ಆಗಿದೆ. 80 ರೂಪಾಯಿ ಆಗಿದೆ ಅಂದಮೇಲೆ ಇದು ಹಣದುಬ್ಬರ. ಹೆಚ್ಚು ಹಣವು 80 ರೂಪಾಯಿ, ಹೆಚ್ಚು ಹಣವು ತುಂಬಾ ಕಡಿಮೆ ಸರಕುಗಳನ್ನು ಬೆನ್ನಟ್ಟುತ್ತಿರುವಾಗ ನಾವು ಅದಕ್ಕೆ ಹಣದುಬ್ಬರ ಅಂತ ಕರಿತೀವಿ. ಅದೇ 1 kg ಈರುಳ್ಳಿ, ಇದೇ 1 kg ಈರುಳ್ಳಿ 5 ರೂಪಾಯಿ ಆದರೆ, 5 ರೂಪಾಯಿ kg ಆದರೆ ಅದಕ್ಕೆ ನಾವು ಹಣದುಬ್ಬರ ಇಳಿತ ಅಂತ ಕರಿತೀವಿ. ಹಣದುಬ್ಬರ ಇಳಿತ, ಡಿಫ್ಲೇಷನ್. ಖುದೈ ಖಿದ್ಮತ್ಗಾರ್ ಪಕ್ಷವನ್ನು ಸ್ಥಾಪಿಸಿದವರು ಯಾರು? ಖುದೈ ಖಿದ್ಮತ್ಗಾರ್ ಪಕ್ಷವನ್ನ ಸ್ಥಾಪಿಸಿದವರು ಯಾರು ಅಂತ ಬಂದ್ರೆ ಇಲ್ಲಿ ಗಡಿನಾಡ ಗಾಂಧಿ, ಖಾನ್ ಅಬ್ದುಲ್ ಗಫರ್ ಖಾನ್. ನೋಡ್ರಿ, ಗಡಿನಾಡ ಗಾಂಧಿ, ಖಾನ್ ಅಬ್ದುಲ್ ಗಫರ್ ಖಾನ್ 1921ರಲ್ಲಿ ಇದನ್ನ ಕಟ್ತಾರೆ. ಕೆಂಪಂಗಿ ದಳ ಅಂತ ಕರೀತಾರೆ ಇದಕ್ಕೆ, ಕೆಂಪಂಗಿ ದಳ ಅಂತ ಕರೀತಾರೆ. ರೈಟ್. ನೆಕ್ಸ್ಟ್ 1946ರಲ್ಲಿ ರಚನೆಯಾದ ಮಧ್ಯಂತರ ಸರ್ಕಾರದಲ್ಲಿ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರು ಅಂತ ಕೇಳಿದಾನೆ. ಉಪಾಧ್ಯಕ್ಷರು ಅಂತ ಬಂದ್ರೆ ಜವಾಹರ್ಲಾಲ್ ನೆಹರು. ಅಧ್ಯಕ್ಷರು ವಾಯ್ಸ್ರಾಯ್ ಆಗಿದ್ದ, ಉಪಾಧ್ಯಕ್ಷರು ಜವಾಹರ್ಲಾಲ್ ನೆಹರು. ನೋಡ್ರಿ ಆನ್ಸರ್ ಎ. ಯಾವ ಘಟನೆ ನಂತರ ಹಂಟರ್ ಆಯೋಗವನ್ನು ನೇಮಿಸಲಾಯಿತು? ಹಂಟರ್ ಕಮಿಷನ್, ಹಂಟರ್ ಆಯೋಗ ಅಂತ ಕೇಳಿದಾನೆ. ಇಲ್ಲಿ
ಕೊಟ್ಟಿರುವ ಪ್ರಶ್ನೆಗೆ ಆನ್ಸರ್ ನೋಡ್ರಿ ಬಿ ಬಿ ಜಲಿಯನ್ ವಾಲಾಬಾಗ್ ಘಟನೆ 1919 ಏಪ್ರಿಲ್ 13. ಆಮೇಲೆ ಅಷ್ಟೇ ಅಲ್ಲದೆ 1882ರಲ್ಲೂ ಕೂಡ ಹಂಟರ್ ಆಯೋಗ ನೇಮಕ ಮಾಡಲಾಗಿತ್ತು. ಅದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣಗೋಸ್ಕರ. 2 ಸಲ ಹಂಟರ್ ಆಯೋಗ ಇದೆ, ನೆನ್ಪಿಟ್ಕೊಳ್ಳಿ. ಒಂದು 1882ರಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದ ಸುಧಾರಣೆಗಾಗಿ, ಇನ್ನೊಂದು 1919ರಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಆ ಒಂದು ಘಟನೆಯ ಬಗ್ಗೆ ಸವಿವರವಾದ ಒಂದು ಅಧ್ಯಯನ ಮಾಡಲು. ಇಲ್ಲಿದೆ ನೋಡಿ, ಎರಡು ಕೊಟ್ಟಿನಿ, ಎಕ್ಸ್ಪ್ಲನೇಷನ್ ಇದೆ. ಆಲ್ ರೈಟ್, ಮುಂದೆ ಹೋಗೋಣ. ಕ್ರಾಂತಿಕಾರಿಗಳ ರಹಸ್ಯ ಸಮಾಜ ಅಭಿನವ ಭಾರತವನ್ನು ಆಯೋಜಿಸಿದ್ದು ಯಾರು ಅಂತಿದೆ. ಅಭಿನವ್ ಭಾರತನ ಆಯೋಜಿಸಿದ್ದು ವಿ.ಡಿ. ಸಾವರ್ಕರ್, ವಿನಾಯಕ್ ದಾಮೋದರ್ ಸಾವರ್ಕರ್ ಮತ್ತು ಅವರ ಸಹೋದರ ಜಿ.ಡಿ. ಸಾವರ್ಕರ್, ಗಣೇಶ್ ದಾಮೋದರ್ ಸಾವರ್ಕರ್. ವಿನಾಯಕ್ ದಾಮೋದರ್ ಸಾವರ್ಕರ್ ಮತ್ತು ಗಣೇಶ್ ದಾಮೋದರ್ ಸಾವರ್ಕರ್ 1904ರಲ್ಲಿ ಅಭಿನವ ಭಾರತ್ ಎಂಬ ಸೊಸೈಟಿ, ರಹಸ್ಯ ಸೊಸೈಟಿಯನ್ನ ಪ್ರಾರಂಭಿಸಿದರು. ಅಭಿನವ ಭಾರತ್, ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಈ ಕೆಳಗಿನವುಗಳಲ್ಲಿ ಯಾವುದು 1935ರ ಭಾರತ ಸರ್ಕಾರದ ಕಾಯ್ದೆಯ ಒಂದು ಲಕ್ಷಣವಲ್ಲ. ಸೊ ಇಲ್ಲಿ ಇದೊಂದು ಮಿಸ್ಟೇಕ್ ಆಗಿದೆ. ಇಲ್ಲಿ ಕೊಟ್ಟಿರೋ ಪ್ರಶ್ನೆಗೆ ಆನ್ಸರ್ ನೋಡ್ರಿ, ದ್ವಿಸದನ ಶಾಸಕಾಂಗ ಅಂದ್ರೆ 1919ರ ಕಾಯ್ದೆ ಪ್ರಕಾರ ಬಂದಿರುವಂಥದ್ದು. ಇನ್ನು ಉಳಿದಿದ್ದೆಲ್ಲ 1935ರ ಕಾಯ್ದೆ ಪ್ರಕಾರ ಸರಿ ಇದೆ. ಹೀಗಾಗಿ ಆನ್ಸರು ಸಿ. ಓಕೆ, ಒಂದು ನಿಮಿಷ. ಭಾರತದ ಕೆಳಗಿನ ವೈಸ್ರಾಯ್ಗಳನ್ನು ಅವರ ಅಧಿಕಾರಾವಧಿಗೆ ಅನುಗುಣವಾಗಿ ಕಾಲಾನುಕ್ರಮವಾಗಿ ಜೋಡಿಸ್ತೀರಾ? ಟ್ರೈ ಮಾಡಿ ನೋಡೋಣ. ಸೊ ಇಲ್ಲಿ ನೋಡಿ, ಬಹುಶಃ ಟ್ರೈ ಮಾಡಿದ್ರೆ ಅನ್ಕೊಂತೀನಿ. 2 ಫಸ್ಟ್ ಲಾರ್ಡ್ ಚಮ್ಸ್ಫೋರ್ಡ್ ಬರ್ತಾನೆ, ಚಮ್ಸ್ಫೋರ್ಡ್ ಆದ್ಮೇಲೆ ಲಾರ್ಡ್ ರೀಡಿಂಗ್ ಬರ್ತಾನೆ, ರೀಡಿಂಗ್ ಬಂದ್ಮೇಲೆ ಇರ್ವಿನ್ ಬರ್ತಾನೆ, ವೆಲ್ಲಿಂಗ್ಟನ್ ಬರ್ತಾನೆ. ಬೇಕಂದ್ರೆ ಇಲ್ಲಿ ಇಸ್ವಿದೆ ಬರ್ಕೊಂಬಿಡಿ. ಚಮ್ಸ್ಫೋರ್ಡ್ ನೋಡ್ರಿ, ಫಸ್ಟ್ ಚಮ್ಸ್ಫೋರ್ಡ್ ಬರ್ತಾನೆ 1916ರಿಂದ 21. ನೆಕ್ಸ್ಟ್ ಲಾರ್ಡ್ ರೀಡಿಂಗ್ ಬರ್ತಾನೆ 21ರಿಂದ 26. ಲಾರ್ಡ್ ಇರ್ವಿನ್ ಬರ್ತಾನೆ 26ರಿಂದ 30. ನೆಕ್ಸ್ಟ್ ಲಾರ್ಡ್ ವೆಲ್ಲಿಂಗ್ಟನ್ ಬರ್ತಾನೆ 1930ರಿಂದ 36. ಓಕೆನಾ, ನೆನ್ಪಿಟ್ಕೊಂತೀರಾ? ವೆರಿ ಇಂಪಾರ್ಟೆಂಟ್. ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಕೊನೆಯದಾಗಿ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ನೀಡಲಾಗಿದೆ? ಕೊನೆಯದಾಗಿ. ಸೊ ಕೊನೆಯದಾಗಿ ಬಂದಾಗ ಭಾಳ ಜನ ಮಲಯಾಳಂ ಹಾಕಿರ್ತೀರಿ, ತಪ್ಪು. ಓಡಿಯಾ ನೋಡ್ರಿ, 2014 ಇಲ್ಲಿದೆ ನೋಡ್ರಿ. ಒಟ್ಟು ನಮ್ಮ ದೇಶದಲ್ಲಿ 6 ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ಕೊಡಲಾಗಿದೆ. 6 ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ಕೊಡಲಾಗಿದೆ. ಶಾಸ್ತ್ರೀಯ ಸ್ಥಾನಮಾನ ಕೊಡಲು ಮಾನದಂಡ ಏನಪ್ಪಾ ಅಂದರೆ, ಯಾವುದೇ ಒಂದು ಭಾಷೆ ಸುಮಾರು 2000 ವರ್ಷಗಳ ಇತಿಹಾಸ ಹೊಂದಿರಬೇಕು, ಮತ್ತೆ ಯಾವುದೇ ಒಂದು ಭಾಷೆ ಬೇರೆ ಭಾಷೆಗಳ ಜೊತೆಗೆ ಮಿಶ್ರಣ ಹೊಂದಿರಬಾರದು. ಈಗ ಹಿಂದಿ ನೋಡ್ರಿ, ಹಿಂದಿ ಎಲ್ಲ ಹೆಂಗಾಗೈತಪ್ಪ ಅಂದ್ರೆ ಕಿಚಡಿ ಆಗೈತಿ, ಕಿಚಡಿ. ಉರ್ದು, ಪರ್ಷಿಯನ್ ಎಲ್ಲ ಭಾಷೆ ಮಿಕ್ಸ್ ಆಗ್ಬಿಟ್ಟೈತಿ. ಹೀಗಾಗಿ ಹಿಂದಿಗೆ ಸತ್ರು ಶಾಸ್ತ್ರೀಯ ಸ್ಥಾನಮಾನ ಸಿಗಲ್ಲ. ಆದರೆ ಕನ್ನಡ ಇವೆಲ್ಲ ಭಾಳ ಪ್ಯೂರ್ ಭಾಷಾಂತರ ಆಗಿದೆ, ಈಗ ಮಾರ್ಪಾಡಾಗಿದೆ, ಹಳೆಗನ್ನಡದಿಂದ ಹೊಸ ಕನ್ನಡ ಆಗಿದೆ, ಅದೇನು ಪ್ರಾಬ್ಲಮ್ ಇಲ್ಲ. ಆದರೆ ಮಿಕ್ಸ್ ಆಗಬಾರ್ದು, ಬೇರೆ ಭಾಷೆಗಳ ಜೊತೆ ಮಿಶ್ರಣ ಆಗಬಾರ್ದು. ಹೀಗಾಗಿ ನಮ್ಮ ದೇಶದಲ್ಲಿ ಈಗ ಪ್ರಸ್ತುತ 6 ಶಾಸ್ತ್ರೀಯ ಸ್ಥಾನಮಾನಗಳು. ಫಸ್ಟ್ ತಮಿಳು ಕೊಟ್ಟಿದ್ದಾರೆ, ನೆಕ್ಸ್ಟ್ ಸಂಸ್ಕೃತ, ಆಮೇಲೆ ತೆಲುಗು ಮತ್ತು ಕನ್ನಡ 2 ಒಂದೇ ವರ್ಷ ಕೊಟ್ಟಿದ್ದಾರೆ. ಮಲಯಾಳಂ 2013, ಓಡಿಯಾ ಲಾಸ್ಟ್ ಕೊಟ್ಟಿದ್ದು 2014. ಆಲ್ ರೈಟ್, ಮುಂದಿನ ಪ್ರಶ್ನೆ. ಭಾರತ ಸ್ವಾತಂತ್ರ್ಯ ಪಡೆದ ನಂತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಮುಕ್ತಾಯಗೊಳಿಸಲು ಮುಂದುವರಿಸದಿರಲು ಯಾರು ಸಲಹೆ ನೀಡಿದರು ಅಂತ ಪ್ರಶ್ನೆ ಇದೆ. ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಆನ್ಸರ್ ನೋಡ್ರಿ, ಮಹಾತ್ಮ ಗಾಂಧೀಜಿ ಏನು ಹೇಳಿದ್ದಾರೆ? ಸ್ವಾತಂತ್ರ್ಯ ಹೋರಾಟಗೋಸ್ಕರ ಈ ಪಕ್ಷವನ್ನು ಕಟ್ಟಿದ್ದೀವಿ. ಸೊ ಈ ಪಕ್ಷವನ್ನು ಸ್ವಾತಂತ್ರ್ಯ ಹೋರಾಟ ಸಿಕ್ಕ ಮೇಲೆ ಇದನ್ನು ಮುಗಿಸ್ಬಿಡಿ ಸಾಕು ಅಂತ ಹೇಳ್ತಾರೆ. ಯಾಕಂದರೆ ಮಹಾತ್ಮ ಗಾಂಧೀಜಿ ಸನ್ಯಾಸಿ, ಯಾವುದೇ ಅವ್ರಿಗೆ ಆಸೆ ಇರಲಿಲ್ಲ, ಸನ್ಯಾಸಿ ಥರ ಜೀವನ ಅವ್ರದ್ದು. ಆದರೆ ನೆಹರು ಒಬ್ಬ ಪಾಲಿಟಿಷಿಯನ್, ಒಬ್ಬ ರಾಜಕಾರಣಿ, ಅವ್ರು ಹೆಂಗೆ ಬಿಡ್ತಾರೆ? ಅಂತಾರೆ. ಯಾಕಂದ್ರೆ ಬ್ರ್ಯಾಂಡ್ ಅದು, ಕಾಂಗ್ರೆಸ್ ಅಂದ್ರೆ ಬ್ರ್ಯಾಂಡು, ಪ್ರತಿಯೊಬ್ಬರ ನಾಡಿ ಮಿಡಿತ ಹೋಗಿತ್ತು. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಹೆಂಗೆ ಬಿಟ್ಕೊಡ್ತಾರೆ ಅವರು? ನೆಹರು ಬಿಟ್ಕೊಡಲಿಲ್ಲ. ಅದೇ ಕಾಂಗ್ರೆಸ್ನಿಂದ ಕಂಟಿನ್ಯೂ ಆಗಿ ಅವ್ರು ಏನು ಮಾಡ್ತಾರೆ, ಮುಂದೆ ಪ್ರಧಾನಮಂತ್ರಿಗೆ ಆಳ್ವಿಕೆ ಮಾಡ್ತಾರೆ. ಉರ್ದುವನ್ನ ಕಾವ್ಯಾತ್ಮಕ ಮಾಧ್ಯಮವಾಗಿ ಬಳಸಿದ ಮೊದಲ ಬರಹಗಾರ? ಆನ್ಸರ್ ಗೊತ್ತಾಯ್ತಾ? ಸೊ ಗೊತ್ತಿದ್ರೆ ವೆರಿ ಗುಡ್, ಇಲ್ಲ ಅಂದ್ರೆ ಅಮೀರ್ ಖುಷ್ರೋ ನೋಡ್ರಿ ಆನ್ಸರು. ಈತ ಅಲ್ಲಾವುದ್ದೀನ್ ಖಿಲ್ಜಿ ಆ ಸಮಯದಲ್ಲಿರುವಂಥ ಒಬ್ಬ ಕವಿ, ಶ್ರೇಷ್ಠ ಕವಿ. ಉರ್ದು ಭಾಷೆಯನ್ನು ಮೊಟ್ಟ ಮೊದಲ ಬಾರಿಗೆ ಕಾವ್ಯಾತ್ಮಕವಾಗಿ ಬಳಸಿದ ಅಂತ ಒಬ್ಬ ಕವಿ. ಕ್ರಿಸ್ತಶಕ 1253ರಿಂದ 1325 ಈ ಸಂದರ್ಭದಲ್ಲಿ ಇರ್ತಾನೆ ಅಮೀರ್ ಖುಷ್ರೋ.
ಪರ್ಷಿಯನ್ ಕವಿ, ದೆಹಲಿ ಸುಲ್ತಾನರ ಆಡಳಿತಗಾರರೊಂದಿಗೆ ಸಂಬಂಧ ಹೊಂದಿದ್ದ. ಅವರು ಉರ್ದುವನ್ನು ಕಾವ್ಯಾತ್ಮಕ ಅಭಿವ್ಯಕ್ತಿಯ ಮಾಧ್ಯಮವಾಗಿ ಬಳಸಿದ ಮೊದಲ ಬರಹಗಾರ ಆಗುವುದರ ಜೊತೆಗೆ ಅರೇಬಿಕ್ ಮತ್ತು ಪರ್ಷಿಯನ್ ಭಾಷೆಯಲ್ಲಿ ಕವನ ರಚಿಸಿದರು. ಭಾರತವು ಯಾವ ದಿನಾಂಕದಂದು ವಿಶ್ವದ ಅತಿದೊಡ್ಡ ವ್ಯಾಕ್ಸಿನೇಷನ್ ಡ್ರೈವ್ ಅನ್ನು ಪ್ರಾರಂಭಿಸಿದೆ? ವಿಶ್ವದ ಅತಿದೊಡ್ಡ ವ್ಯಾಕ್ಸಿನೇಷನ್ ಡ್ರೈವ್ ಅಂತ ಕೇಳಿದರೆ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಆನ್ಸರ್ ನೋಡ್ರಿ, ಸಿ, ಜನವರಿ 16, 2021. ವಿನಾಶಕಾರಿ ಕಾಡ್ಗಿಚ್ಚುಗಾಗಿ ಜೊಕೋವ್ ಕಣಿವೆ ಈಗ ಸುದ್ದಿಯಲ್ಲಿದೆ. ಡುಕೋವ್ ಅಥವಾ ಜೊಕೋವ್ ಕಣಿವೆ ಈ ಕೆಳಗಿನ 2 ರಾಜ್ಯಗಳ ಗಡಿಯಲ್ಲಿದೆ. ಹೇಳ್ತಾರೆ ಯಾರಾದರೂ? ಕೊಟ್ಟಿರುವ ಪ್ರಶ್ನೆಗೆ ಆನ್ಸರ್ ನೋಡ್ರಿ, ಎ, ನಾಗಾಲ್ಯಾಂಡ್ ಮತ್ತು ಮಣಿಪುರ್. ನೋಡ್ರಿ ಇಲ್ಲಿದೆ ನೋಡ್ರಿ, ಇದು ನಾಗಾಲ್ಯಾಂಡು, ಆಮೇಲೆ ಇದು ಮಣಿಪುರ್. ಸೊ ಅಲ್ಲಿದೆ ಜೊಕೋವ್ ಕಣಿವೆ, ಅಲ್ಲಿ ಬರುತ್ತೆ. ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಂ UNEP ಪ್ರಧಾನ ಕಚೇರಿಯನ್ನು ಯಾವ ದೇಶದಲ್ಲಿ ಹೊಂದಿದೆ? ಅಂತ ಕೇಳಿದಾನೆ. ಸೊ ಕಿನ್ಯಾ ದೇಶದ ರಾಜಧಾನಿ ನೈರೋಬಿಯಲ್ಲಿ ಇದರ ಪ್ರಧಾನ ಕಚೇರಿ ಇದೆ. 1972ರಲ್ಲಿ ಈ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಲಾಗಿದೆ, ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಸಂಸ್ಥೆ. ತಲಾ ಆದಾಯವನ್ನು ಇವರಿಂದ ಪಡೆಯಲಾಗುತ್ತದೆ. ಸೊ ಜಸ್ಟ್ ಸಿಂಪಲ್ ಆನ್ಸರು, ರಾಷ್ಟ್ರೀಯ ಆದಾಯವನ್ನು ಜನಸಂಖ್ಯೆಯಿಂದ ಭಾಗಿಸಿದಾಗ. ಈ ಸಪೋಸ್ ನಮ್ಮ ಮನೇಲಿ 5 ಜನ ಇದೀವಿ ಅನ್ಕೊಳ್ಳೋಣ, ನಮ್ದು ಒಂದು ವರ್ಷದ ಇನ್ಕಮ್ 5 ಲಕ್ಷ ಇದೆ ಅನ್ಕೊಳ್ಳೋಣ. ಒಂದು ವರ್ಷದ 5 ಲಕ್ಷ ಇದೆ, 5 ಲಕ್ಷ 5 ಜನರಿಂದ ಭಾಗಿಸಿದ್ರೆ ಸೊ ಪ್ರತಿಯೊಬ್ಬ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾನೆ ಅಂತ ಅರ್ಥ. 5 ಲಕ್ಷ ರೂಪಾಯಿ ಇದೆ, ಅದನ್ನು 5 ಜನದಿಂದ ಸದಸ್ಯರಿಂದ ಡಿವೈಡ್ ಮಾಡಿದ್ರೆ ಸೊ ಪ್ರತಿಯೊಬ್ಬ 1 ಲಕ್ಷ ಸಂಪಾದನೆ ಮಾಡ್ತಾನೆ ಅಂತ, ಅದು ನಮ್ಮ ತಲಾ ಆದಾಯ. ಹಾಗೆಯೇ ಸೊ ರಾಷ್ಟ್ರೀಯ ಆದಾಯವನ್ನು ದೇಶದ ಜನಸಂಖ್ಯೆಯಿಂದ ಭಾಗಿಸಿದಾಗ ತಲಾ ಆದಾಯ ಸಿಗುತ್ತೆ, ಪರ್ ಕ್ಯಾಪಿಟಲ್ ಇನ್ಕಮ್ ಸಿಗುತ್ತೆ. ಈ ಕೆಳಗಿನ ಪಂಚವಾರ್ಷಿಕ ಯೋಜನೆಗಳಲ್ಲಿ ಯಾವುದು ಮಾನವ ಅಭಿವೃದ್ಧಿಯನ್ನು ಎಲ್ಲ ಅಭಿವೃದ್ಧಿಗಳ ಪ್ರಯತ್ನಗಳ ತಿರುಳು ಎಂದು ಗುರುತಿಸಿದೆ? ಹ್ಯೂಮನ್ ಡೆವಲಪ್ಮೆಂಟ್. ಇದಕ್ಕೆ ಆನ್ಸರ್ ನೋಡ್ರಿ, 8ನೇ ಪಂಚವಾರ್ಷಿಕ ಯೋಜನೆ 1992ರಿಂದ 97. ಇದು 8ನೇ ಪಂಚವಾರ್ಷಿಕ ಯೋಜನೆಯ ಕಾಲಘಟ್ಟ. ಈ ಸಂದರ್ಭದಲ್ಲಿ ಭಾರತದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ದುಡ್ಡು ಸ್ಪೆಂಡ್ ಮಾಡ್ತಾರೆ ಮತ್ತು ಆರೋಗ್ಯಕ್ಕೂ ಹೆಚ್ಚಿನ ದುಡ್ಡು ಸ್ಪೆಂಡ್ ಮಾಡ್ತಾರೆ. ಯಾಕಂದರೆ ಶಿಕ್ಷಣ ಆರೋಗ್ಯಕ್ಕೆ ಮಹತ್ವ ಕೊಡೋದಾದರೆ ಅದು ಮಾನವ ಅಭಿವೃದ್ಧಿಗೆ ಮಹತ್ವ ಕೊಟ್ಟಂತೆ. ಯಾಕಂದರೆ ನನ್ನೊಳಗೆ ಆರೋಗ್ಯ ಚೆನ್ನಾಗಿದ್ದರೆ ನಾನು ಈ ದೇಶಕ್ಕೆ ಒಳ್ಳೆ ವಾಪಸ್ಸು ನಾನು ಈ ದೇಶಕ್ಕೆ ಏನಾದರೂ ಮಾಡ್ಬೋದು. ನನ್ನಲ್ಲಿ ಆರೋಗ್ಯ ಇಲ್ಲ, ನನ್ನಲ್ಲಿ ಶಿಕ್ಷಣ ಇಲ್ಲ ಅಂದರೆ ನಾನು ವೇಸ್ಟ್ ಆಗ್ತೀನಿ, ನನ್ನಿಂದ ಏನೂ ಆಗೋದು ಕಷ್ಟ. ಭಾರತದ ಮೊದಲ ಕೃಷಿ ಮಾರುಕಟ್ಟೆ ಮತ್ತು ರೈತ ಸ್ನೇಹಿ ಸುಧಾರಣಾ ಸೂಚ್ಯಂಕ ಪ್ರಾರಂಭಿಸಿದರು ಈ ಕೆಳಗಿನವರಲ್ಲಿ ಯಾರು? ಮೊದಲ ಕೃಷಿ ಮಾರುಕಟ್ಟೆ ಮತ್ತು ರೈತ ಸ್ನೇಹಿ ಸುಧಾರಣಾ ಸೂಚ್ಯಂಕ ಪ್ರಾರಂಭಿಸಿದವರು ನೀತಿ ಆಯೋಗ. ನೋಡ್ರಿ, ನೀತಿ ಆಯೋಗ, ವೆರಿ ಇಂಪಾರ್ಟೆಂಟ್. ಓಕೆ, ರೈಟ್. ಸೊ ದೀಸ್ ಆರ್ ದಿ ಸಮ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್ಸ್. ಮತ್ತೆ ಇದು ಪಾರ್ಟ್ 1 ಮತ್ತು ಪಾರ್ಟ್ 2 ಪಾರ್ಟ್ 3 ಅಂತ ಮಾಡ್ತೀನಿ. ಸೊ ಇದು ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾನೆ ಇರ್ತೀನಿ, ಫಾಲೋ ಮಾಡಿರಿ. ನೆಕ್ಸ್ಟ್ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್, ಇನ್ಮೇಲೆ PIB ಆಮೇಲೆ GK ಟುಡೇ ಕರೆಂಟ್ ಅಫೇರ್ಸ್ ಎಲ್ಲ ಹಾಕ್ತೀನಿ. ಇವತ್ತಿನ ಒಂದು ಕ್ವಶನ್ಸಲ್ಲೂ ಕೂಡ ನಾನು ಒಂದಿಷ್ಟು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಹಾಕಿದ್ದೀನಿ. ಸೊ ಮುಂದಿನ ದಿನಗಳಲ್ಲೂ ಭಾಳಷ್ಟು ಮಟೀರಿಯಲ್ ನಿಮಗೆ ಕೊಡ್ತಾ ಹೋಗ್ತೀನಿ. ಶ್ರೀಧರ್ ಬಿರಾದರ್ ನನ್ನ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಇದನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು.